ನಾವು ಪ್ರತಿದಿನ ನಮ್ಮ ಮನೆಯಲ್ಲಿ ನಳ್ಳಿಯನ್ನ ತಿರುಗಿಸಿದ ತಕ್ಷಣ ನೀರು ಬರುತ್ತೆ, ಅಥವಾ ನಮ್ಮ ಬಾವಿಯಲ್ಲಿ, ನಮ್ಮ ಕೆರೆಯಲ್ಲಿ, ನಮ್ಮ ನೀರಿನ ಮೂಲಗಳಿಂದ ನೀರನ್ನ ತಗೋತೀವಿ. ಅಲ್ಲೂ ಸಿಗ್ಲಿಲ್ಲ, ಖಾಲಿ ಆಯ್ತು ಅಂತಂದ್ರೆ ಇದೆಯಲ್ಲ ಬೋರ್ವೆಲ್ ಆಪ್ಷನ್, ಭೂಮಿಯ ಅಡಿಯಿಂದ ನೀರನ್ನ ಮೊಗೆದು ತೆಗೆಯುವಂಥದ್ದು. ಆದರೆ ಆ ಮೊಗೆದು ತೆಗೆಯುವಂತಹ ನೀರಿಗೆ ನಾವು ಎಷ್ಟು ವಾಪಸ್ ಕಳಿಸ್ತಾ ಇದ್ದೀವಿ? ಅಂತರ್ಜಲ ಸಂಗ್ರಹ ಆಗೋದಕ್ಕೆ ಎಷ್ಟೋ ಲಕ್ಷ ವರ್ಷಗಳು ಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ಅಂತಹ ಅಂತರ್ಜಲವನ್ನ ನಾವು ತೆಗಿತಾ ಇದ್ದೀವಿ ಬಿಟ್ರೆ, ರೀಸೆಂಟ್ ಇಯರ್ಸ್ ಅಲ್ಲಿ ಯಾವತ್ತೂ ಕೂಡ ಅಂತರ್ಜಲ ಹೆಚ್ಚಾಗುವಂತೆ ಕೆಲಸ ಮಾಡಿದ್ದೇ ಇಲ್ಲ. ಇದೇ ಮುಂದುವರೆದ್ರೆ ಮುಂದೊಂದು ದಿನ ಅಂತರ್ಜಲದಲ್ಲಿ ಸಿಗುವಂತಹ ನೀರು ಕೂಡ ಸಿಗದೆ ಹೋಗಬಹುದು. ಯಾಕೆ ಹೀಗಾಗ್ತಾ ಇದೆ? ಅತಿ ಹೆಚ್ಚು ಮಳೆ ಬೀಳುವಂತಹ ನಮ್ಮ ಕರಾವಳಿಯಲ್ಲಿಯೇ ನಾವು ಬರಗಾಲವನ್ನ ಎದುರಿಸ್ತಾ ಇದ್ದೀವಿ ಅಂತಂದ್ರೆ ಇದರ ಹಿಂದೆ ಇರುವಂತಹ ಸೈಂಟಿಫಿಕ್ ರೀಸನ್ಸ್ ಏನು, ನಮ್ಮ ಕರ್ತವ್ಯ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಇವತ್ತಿನ ನನ್ನ RJ ನಯನಾಸ್ ಶೋ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಜೋಸೆಫ್ ರೆಬೆಲ್ಲೋ ಸರ್. ಇವ್ರ ಬಗ್ಗೆ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ತಮ್ಮ ಹೈಸ್ಕೂಲು ದಿನಗಳಿಂದನೇ ಇವರು ಜಲ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡವರು. ಅದಾದ ಮೇಲೆ ತಾನು ಕಲಿತಂತಹ ವಿದ್ಯೆಯನ್ನ ಇನ್ನೊಬ್ಬರಿಗೆ ಹಂಚುವಂತ ಕೆಲಸ ಮಾಡ್ತಾ ಬಂದು ಇದೀಗ 3 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಜಲ ಸಂರಕ್ಷಣೆಯ ಬಗ್ಗೆ ಪಾಠ ಮಾಡಿದ್ದಾರೆ. ಹಾಗೆ ಇವರ ಪಾಠವನ್ನ ಕೇಳುವಂತಹ ವ್ಯಕ್ತಿಗಳು ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳಿಂದ ಹಿಡಿದು ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇರ್ಬೋದು, ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು ಇರ್ಬೋದು, ಜನಸಾಮಾನ್ಯರಿಂದ ಹಿಡಿದು ವಿದ್ಯಾರ್ಥಿಗಳ ತನಕ ಎಲ್ಲರಿಗೂ ಕೂಡ ಜಲ ಸಾಕ್ಷರತೆಯನ್ನ ಬೋಧಿಸಿದ್ದಾರೆ. 6,000ಕ್ಕಿಂತ ಹೆಚ್ಚು ಟ್ರೈನಿಂಗ್ಗಳನ್ನ ನಮ್ಮ ರಾಜ್ಯದಾದ್ಯಂತ ಕಂಡಕ್ಟ್ ಮಾಡಿರುವಂತಹ ಇವರು ಮಳೆ ನೀರಿನೊಂದಿಗೆ ಅನುಸಂಧಾನ ಅನ್ನುವಂತಹ ಒಂದು ಕ್ಯಾಂಪೇನ್ನ ಮೂಲಕ ಕರ್ನಾಟಕ ರಾಜ್ಯದಾದ್ಯಂತ ಜಲ ಸಾಕ್ಷರತೆಯ ಬಗ್ಗೆ, ನೀರಿನ ಬಗ್ಗೆ ಅರಿವನ್ನ ಮೂಡಿಸಿದವರು. ಅವರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡುವಂತಹ ಸಮಯ ಇದು. ಬಹಳ ಹೆಮ್ಮೆಯಿಂದ, ಬಹಳ ಖುಷಿಯಿಂದ ನಾನು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನನಗೆ ಖುಷಿ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಈ ಜಲ, ನೆಲ ಇದರ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ವಿಶೇಷವಾದಂತ ಒಂದು ಕಾಳಜಿ ಇರಬೇಕು, ಪ್ರೀತಿ ಇರಬೇಕು. ನಿಮಗೆ ಹೈಸ್ಕೂಲ್ ದಿನದಲ್ಲೇ ಈ ಕಾಳಜಿ ಬಂದಿದೆ ಹಾಗೆ ಸರ್? ಬಹುಶಃ ಮೊದಲಿನಿಂದಾಗಿ ನಾನೇ ಎಮೋಷನಲ್ ಆದೆ. ಬಹುಶಃ ಹೈಸ್ಕೂಲು ಸಮಯದಿಂದ ನನ್ನ ಜಾಗೃತಿ ಕಾರ್ಯಕ್ರಮಗಳು ಆರಂಭವಾಯಿತು ಅಂತ ಒಂದು ಪ್ರಶ್ನೆ ಬಂದಿತ್ತು. ನಾನು ತುಂಬಾ ಸಣ್ಣದಿರ್ಬೇಕಾದ್ರೆ, ಬಹುಶಃ ನನಗನ್ನಿಸ್ತದೆ 3 ವರ್ಷ ಇರುವಾಗ, ನನ್ನ ತಾಯಿಯ ತಂದೆ ಅಂದ್ರೆ ನನ್ನ ಅಜ್ಜ ಕುದುರೆಮುಖ ಹಿರೇಬೈಲಲ್ಲಿ ಅವರಿಗೆ ಕಾಫಿ ತೋಟ ಇತ್ತು. ಮನೆ ಗುಡ್ಡ ಭಾಗದಲ್ಲಿ ಕಟ್ಟಿದ್ರು. ಆದ್ರೆ ಅವ್ರು ನೀರು ತರಬೇಕಾಗಿತ್ತು. ಸುಮಾರು ಒಂದು 100-150 ಮೀಟರ್ ದೂರದಲ್ಲಿ ಇಳಿಜಾರು ಭಾಗದಲ್ಲಿ ಹೋಗಿ ತಲುಪಿದ ನಂತರ ಅಲ್ಲೊಂದು ಸಣ್ಣ ಕೊಳ ಇತ್ತು. ಭೂಮಿಯ ಯಾವುದೋ ಒಂದು ಉಜ ಭಾಗದಿಂದ ನೀರು ಬಂದು ಬೀಳ್ತಾ ಇತ್ತು. ಅದಕ್ಕೆ ಅವರು ಬಿದಿರಿನ ದಂಬೆ ಮಾಡ್ಕೊಂಡು ನೀರು ಬಂದು ಬೀಳ್ತಾ ಇತ್ತು. ಅದಕ್ಕೆ ನೇರ ಕೊಡಪನ ಹಿಡ್ಕೊಂಡು ನನ್ನ ತಾಯಿ ತಲೆ ಮೇಲೆ ಒಂದು ಕೊಡಪನ, ಸೊಂಟದ ಮೇಲೆ ಒಂದು ಕೊಡಪನ, ಹೀಗೆ ಕೊಡಪನ ಇಟ್ಕೊಂಡು ಆ ಬೆಟ್ಟ ಹತ್ಕೊಂಡು ನನ್ನ ಮನೆಗೆ ಆ ನೀರು ತುಂಬಿಸ್ತಾ ಇದ್ರು. ಅವಾಗ ನಮ್ಗೊಂದು ಸಣ್ಣ ಚೆಂಬು ಕೊಡ್ತಾ ಇದ್ರು. ನಾವು ಮಕ್ಕಳಾಟಿಗೆಯಲ್ಲಿ ತಗೊಬರ್ತಾ ಇದ್ವಿ. ಅದು ಆವತ್ತು ಮಕ್ಕಳಾಟಿಗೆ ಆಗಿತ್ತು. ಬಟ್ ಆವಾಗ ವಿಶೇಷವಾಗಿ ಆವಾಗ ತಲೆ ಹೋಗಿದ್ದು ನನಗೆ. ಬಹುಶಃ ಅದು 3 ವರ್ಷ ಇರ್ಬೋದು ನನಗೆ. ಆಮೇಲೆ ದಿನ ಬಳಕೆಯಲ್ಲಿ ನೀರು ಬಳಕೆ ಮಾಡುವಾಗ ನೀರು ಹಾಳು ಮಾಡಬೇಡ ಅಂತ ಒಂದು ಡೈಲಾಗ್ ಕೂಡ ಬರ್ತಾ ಇತ್ತು. ಯಾಕಂದ್ರೆ ಅಷ್ಟು ಕಷ್ಟ ಇತ್ತು. ಆಮೇಲೆ ನಾನು ಹೈಸ್ಕೂಲ್ ಸ್ಥಾನಕ್ಕೆ ಬರಬೇಕಾದ್ರೆ ಶಾಲೆಗಳಲ್ಲಿ ಪಾಠಗಳಲ್ಲಿ ನಮಗೆ ನೀರಿನ ಜಾಗೃತಿ, ಪರಿಸರ ಪ್ರೇಮ, ಕಾಡು ನಾಡು ಈ ತರ ಎಲ್ಲ ಬಂದಾಗ ಅದು ಪುನಃ ನೆನಪಿಗೆ ಬಂತು. ಆವಾಗ ನಾವು ನಮ್ಮ ಛದ್ಮವೇಷಗಳು, ಅಶುಭಾಷಣಗಳು ಅಥವಾ ಪ್ರಬಂಧ ಸ್ಪರ್ಧೆಗಳು ಏನಿದ್ರು ಕೂಡ ಮ್ಯಾಟ್ರ್ ಕೊಟ್ರೆ ನನಗೆ ಈ ಒಂದು ಮ್ಯಾಟ್ರ್ ನನಗೆ ತುಂಬಾ ಸುಲಭವಾಗಿ ಬರ್ತಾ ಇತ್ತು. ಆಮೇಲೆ ಅದ್ರ ಮೇಲೇನೆ ಆಸಕ್ತಿ ಇತ್ತು. ಆಮೇಲೆ ತಂದೆಯ ಒತ್ತಾಯದ ಮೇಲೆ ಅಥವಾ ಹಿರಿಯರ ಒತ್ತಾಯದ ಮೇಲೆ ನಾನು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಯಿತು. ಆದರೆ ನಂದು ಅದು ಆಸಕ್ತಿಯ ಕ್ಷೇತ್ರ ಅಲ್ಲ. ಆಮೇಲೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಕ್ಷೇತ್ರ ಆದ್ಮೇಲೆ ನನ್ನನ್ನ ತಂದೆ ಬಿಟ್ಬಿಟ್ರು. ಅಂದ್ರೆ ಉದ್ಯೋಗಕ್ಕೆ ಎಲ್ಲಿ ಬೇಕಾದ್ರೂ ಹೋಗುವಂತ ಆ ಥರದಲ್ಲಿ, ಎಲ್ಲಿ ಸಾಮಾನ್ಯ ಆಗುವ ಹಾಗೆ. ಆವಾಗ ನಾನು ಸ್ವತಂತ್ರನಾದೆ. ಆವಾಗ ನನಗೆ ಪರಿಸರದ ಮೇಲೆ ಹೆಚ್ಚು ಆಸಕ್ತಿ ಇದ್ದದ್ರಿಂದ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಗಿಡ ನೆಡೋದು, ಮಾಡೋದು, ನೀರು ಓಡಾಟ, ಅದರ ಬಗ್ಗೆ ಕಲಿಯೋದು, ಇಂಥದ್ದೆಲ್ಲ ಆಸಕ್ತಿ ಬಂತು. ಆವಾಗ ಮುಂದೆ ಬರ್ತಾ ಇರ್ಬೇಕಾದ್ರೆ ನನಗೆ ಕೆಲವರು ರೆಕಗ್ನೈಸ್ ಮಾಡಿದ್ರು. ಕೆಲವರು ನನಗೆ ಆ ವಿಚಾರದಲ್ಲಿ ಪ್ರೋತ್ಸಾಹ ಮಾಡಿದ್ರು. ಕೆಲವರು ಧೈರ್ಯ ಕೊಟ್ರು, ನಿನ್ಗೆ ಆಗ್ತದೆ, ನಿನ್ನ ಹತ್ರ ಆ ಸಾಮರ್ಥ್ಯ ಇದೆ ಅಂತ ತೋರಿಸಿಕೊಟ್ರು. ಆವಾಗ ನನಗೆ ದಾರಿ ಸಿಕ್ಕಂಗಾಯ್ತು, ಧೈರ್ಯ ಸಿಕ್ತು.
ಹಾಗೆ ಮುಂದೆ 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 ಬರ್ತಾ ಬರ್ತಾ ಮಧ್ಯದಲ್ಲಿ ನಾನು ನನ್ನ ಜೀವನೋಪಾಯ ನಡೀಲಿಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೇನೆ. ಬಟ್ ನಂದು ಫೋಕಸ್ ಈ ದಾರಿಯಲ್ಲಿತ್ತು. ಅದೇ ದಾರಿಯಲ್ಲಿ ಮುಂದೆ ಬರ್ತಾ ಬರ್ತಾ ಎಕ್ಸ್ಪರ್ಟ್ ಯಾವಾಗ ಆದೆ ಅವಾಗ ಉಳಿದ ನನ್ನ ಎಲ್ಲ ಕ್ಷೇತ್ರಗಳನ್ನ ಉದ್ಯಮಗಳನ್ನೆಲ್ಲ ಬಿಟ್ಟುಬಿಟ್ಟೆ. ಇದೇ ದಾರಿಯಲ್ಲಿ ಮುಂದೆ ಬರ್ತಾ ಬರ್ತಾ ಕೆಲವು ಏಳು ಬೀಳು ಸಾಧನೆಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ಈ ಹಂತದಲ್ಲಿ ಬಂದು ನಿಜವಾಗ್ಲೂ ಇದೊಂದು ಇನ್ಸ್ಪೈರಿಂಗ್ ಜರ್ನಿ ಸರ್. ನಾನು ನೋಡಿದ ಹಾಗೆ ಕರಾವಳಿ ಭಾಗದಲ್ಲಿ ಜಲ ಸಂರಕ್ಷಣೆಯಲ್ಲಿ ಈ ಮಟ್ಟದಲ್ಲಿ ತೊಡಗಿಸಿಕೊಂಡಿರುವಂತಹ ಕೆಲವು ಮಂದಿಗಳಲ್ಲಿ ಯಾವಾಗ್ಲೂ ನಮ್ಗೆ ನೆನಪಾಗೋರು ನೀವು ಅಂತ ಹೇಳ್ಬೋದು ಸರ್. ಈಗ ನನ್ನ ಮೊದಲನೇ ಕ್ವೆಶನ್, ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ, ನಮಗ್ ನೀರಿದೆ ಕುಡಿಯೋದಕ್ಕೆ, ಭೂಮಿ ಮೇಲೆ ಇಷ್ಟೊಂದು ನೀರಿದೆ, 3 ಭಾಗ ನೀರಿನಿಂದ ಆವೃತವಾಗಿದೆ, ನಮ್ಗೆ ಎಲ್ಲಿ ನೀರಿನ ಕೊರತೆ ಕಾಡುತ್ತೆ ಅನ್ನುವಂಥದ್ದಿದೆ. ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಿಹಿ ನೀರು ಇರೋದು ಇಷ್ಟೇ ಅಂತ. ಸರ್, ಎಷ್ಟಿದೆ ಅಂಕಿ ಅಂಶಗಳ ಪ್ರಕಾರ ಮಾನವನ ಬಳಕೆಗೆ ಯೋಗ್ಯವಾದಂತಹ ನೀರು ಈ ಭೂಮಿ ಮೇಲೆ ಎಷ್ಟಿದೆ? ಸ್ವಲ್ಪ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ, ನಮ್ಮ ಭೂಮಿ ಮೇಲೆ ಇರುವಂತ ನೀರನ್ನ ನಾವು 100% ಅಂತ ತಗೊಂಡ್ರೆ ಅದರಲ್ಲಿ ಸುಮಾರು 97% ಭಾಗ ನೀರು ಇರುವಂಥದ್ದು ಉಪ್ಪು ನೀರು. 97%. 3 ಭಾಗ ಉಳಿತದೆ. ಆ 3 ಭಾಗದಲ್ಲಿ 2 ಭಾಗ ನೀರು ಇರುವಂಥದ್ದು ಮಂಜುಗಡ್ಡೆ, ಐಸ್ ರೂಪದಲ್ಲಿ, ಅದು ಹಿಮಾಲಯ ಪರ್ವತದಲ್ಲಿ. ನಮಗೆ ಈಗ ಮಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದ ಭೂಪ್ರದೇಶದಲ್ಲಿ ಮಾನವನ ಬಳಕೆಗೆ ಸಿಗುವಂತ ಶುದ್ಧ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ಕೇವಲ 1% ಭಾಗ ಮಾತ್ರ. 99% ಅಲ್ಲ, 97% ಸಮುದ್ರ, 2% ಐಸ್ ಮಂಜುಗಡ್ಡೆ, 1% ನಮ್ದು. ಆ 1% ನೀರೇ ಭೂಮಿ ಮೇಲೆ ಅಪಾರವಾಗಿ ಇದೆ. ಈಗ ಸುಲಭದಲ್ಲಿ ನಾಗರಿಕರಿಗೆ ಗೊತ್ತಾಗಬೇಕಂದ್ರೆ 1% ಭಾಗ ಮಾತ್ರ ಮಾನವ ಬಳಕೆ ಮಾಡುವಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳದೆ ಆ 1% ಆಲ್ರೆಡಿ ನಾವು ಖಾಲಿ ಮಾಡ್ತಾ ಬರ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ಉಳಿದಿರೋದು ಅಂತರ್ಜಲ. ಆದ್ರೆ ಇತ್ತೀಚೆಗೆ ಅಂತರ್ಜಲದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಮೊದ್ಲು ಹೇಗಿತ್ತು, ಈಗ ಹೇಗಿದೆ? ಒಳ್ಳೆ ಪ್ರಶ್ನೆ ಇದು. ನೋಡಿ, ಸುಮಾರೊಂದು 100 ವರ್ಷ ನಾವು ಹಿಂದೆ ಹೋಗೋಣ. ಒಂದು ನೀರಾವರಿ ಆಯೋಗದ ವರದಿ ಹೇಳ್ತದೆ, ಈ ಕರಾವಳಿ ಪ್ರದೇಶದಲ್ಲಾಗ್ಬೋದು ಅಥವಾ ಬಯಲು ಪ್ರದೇಶದಲ್ಲಾಗ್ಬೋದು, ಸುಮಾರೊಂದು 4 ಅಡಿ 3 ಅಡಿ ಗುಂಡಿ ತೆಗೆದ್ರೆ ನೆಲದಲ್ಲಿ ನೀರು ಸಿಗ್ತಾ ಇತ್ತು. ಇವಾಗ ಏನಾಗಿದೆ, ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿದೆ, ಬೋರ್ವೆಲ್ ನಾವು ಕೊರೆದ್ರೆ ಮಿನಿಮಮ್ 200, 300, 400, 600, 800 ಫೀಟ್. ಈವನ್ ಮಂಗಳೂರಲ್ಲಿ ಕೂಡ 800 ಫೀಟ್ ಆಳಕ್ಕೆ ಬೋರ್ವೆಲ್ ನೀರಿಗೆ ಹೋಗಿದೆ. ಅಂದ್ರೆ ಲೆಕ್ಕ ಹಾಕಬಹುದು ನಾವು, 100 ವರ್ಷಗಳ ಹಿಂದೆ ಪ್ರತಿಯೊಬ್ಬರು ಕೂಡ ಸಾಂಪ್ರದಾಯಿಕ ಜಲ ಸಂರಕ್ಷಣಾ ವಿಧಾನಗಳನ್ನು ಅಳವಡಿಸ್ಕೋತಾ ಇದ್ರು. ಅವರ ದಿನಚರಿಗಳಲ್ಲೇ ನೀರು ಸಂರಕ್ಷಣಾ ವಿಧಾನಗಳು ಇತ್ತು, ಅನುಸರಿಸಲೇಬೇಕಾಗಿತ್ತು ಅಥವಾ ಮಾಡಲೇಬೇಕಾಗಿತ್ತು. ಅದು ಹೇಗಂತ ಕೇಳಿದ್ರೆ, ಗಿಡಗಳನ್ನ ನೆಡ್ತಾನೆ ಇದ್ರು ಅಥವಾ ಬೀಜಗಳು ಬಿದ್ದು ತನ್ನಿಂತಾನೆ ಬೆಳೀತಾ ಇದ್ವು. ನಗರೀಕರಣ ನಿಧಾನವಾಗಿತ್ತು, ಅವಸರದಲ್ಲಿ ವೇಗದಲ್ಲಿ ಇರಲಿಲ್ಲ. ಕೃಷಿ ಬೆಳೆ ಇತ್ತು, ಕೃಷಿ ಬೆಳೆ ಬೆಳೆಸುವಾಗ ಗದ್ದೆಯಲ್ಲಿ ನೀರು ನಿಲ್ಲಿಸ್ತಾ ಇದ್ರು. ಆವಾಗ ಬೆಳೆಗಳಿಗೂ ನೀರು ಸಿಗ್ತಾ ಇತ್ತು. ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಅದು ಇಂಗುತ್ತಾನು ಕೂಡ ಇತ್ತು. ಈ ತರ ಎಲ್ಲ ರೀತಿಯಲ್ಲಿ ಆವಾಗ ಆಗ್ತಾ ಇತ್ತು. ಬಟ್ ಈಗ ಏನಾಗಿದೆ, ಅಭಿವೃದ್ಧಿ, ಆಧುನಿಕತೆ ವೇಗದಲ್ಲಿ ಬೆಳೀತಾ ಇದೆ. ಕಾಮನ್ ಭಾಷೆ ಒಂದಿದೆ, ಕಾಂಕ್ರೀಟೀಕರಣ ಆಗ್ತಾ ಇದೆ. ಹೌದು, ಕಾಂಕ್ರೀಟೀಕರಣ ಆಗ್ತಾ ಇದೆ, ಅಭಿವೃದ್ಧಿ ಬೇಕು, ಆಧುನಿಕತೆ ಬೇಕು, ಮರಗಿಡ ಕಡಿಬೇಕು, ಕರೆಕ್ಟು. ಆದ್ರೆ ಅದ್ರ ಹೆಸರಲ್ಲಿ ತೆಗೆದಂತ ಮರಗಿಡಗಳು ಶಿಫ್ಟ್ ಆಗಿದೆಯೋ? ಓಕೆ, ಶಿಫ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲ ಅಂದ್ರೆ ಅದರ ಬದಲಿಗೆ ಹೆಚ್ಚು ಗಿಡಗಳನ್ನು ನೆಟ್ಟಿದೀವಿ, ಅದರ ಬದಲಿಗೆ ಎಕ್ಸ್ಟ್ರಾ ಎಷ್ಟು ಗಿಡಗಳನ್ನು ನೆಟ್ಟಿದೀವಿ, ಇದು ಕೂಡ ಲೆಕ್ಕಕ್ಕೆ ಬರ್ತದೆ. ಅಂದ್ರೆ ಹಿರಿಯ ಕಾಲದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಅಪಾರವಾದ ಜಲ ಸಂಪತ್ತು ಮೇಲ್ಮಟ್ಟದಲ್ಲೇ ಸಿಗ್ತಾ ಇತ್ತು. ಈಗ ನಾವು ಜಲ ಮರುಪೂರಣ, ಮಳೆ ನೀರು ಕೊಯ್ಲು ಅಥವಾ ಭೂಮಿಗೆ ನೀರು ಸೇರಿಸದೆ ಇದ್ದೋದ್ರಿಂದ ನೀರು ಈಗ ಜಲಮಟ್ಟ ಭೂಮಿ ಅಡಿಯಲ್ಲಿ ಅಥವಾ ಅಂತರ್ಜಲದಲ್ಲಿ ತುಂಬಾ ಆಳಕ್ಕೆ ಇದೆ. ಇದು ಕರಾವಳಿ ಪ್ರದೇಶದಲ್ಲೂ ಕೂಡ ನಡೀತಾ ಇದೆ, ಆಗ್ತಾ ಇದೆ. ಓಕೆ, ಸೊ ಈಗ ನಮ್ಮ ಬಾವಿಗಳಲ್ಲಿ ನೀರಿನ ಕೊರತೆ ಕಾಣ್ತಾ ಇದೀವಿ. ಸಾಮಾನ್ಯವಾಗಿ ನಾವು ಕೆರೆಗಳನ್ನಂತೂ ಕಡಿಮೆ ಕಾಣ್ತಾ ಇದೀವಿ ಮೊದಲಿಗೆಲ್ಲ ಕಂಪೇರ್ ಮಾಡಿದ್ರೆ. ಮಳೆ ಇಷ್ಟಿದ್ರೂ ಸಹ ಪದೇ ಪದೇ ನಮ್ಗೆ ಈ ನೀರಿನ ಕೊರತೆ ಯಾಕೆ ಕಾಡ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಮೂಡುತ್ತೆ, ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ. ಯಾಕೆ ಇರ್ಬೋದು? ನೋಡಿ, ನಾವು ನಮ್ಮ
ದಿನಚರಿ ನಡೆಸಬೇಕಾದ್ರೆ ನಮಗೆ ಆರ್ಥಿಕವಾಗಿ ಅಂದ್ರೆ ದುಡ್ಡಿನ ಅಗತ್ಯತೆ ಇದೆ. ಎಲ್ಲರೂ ನಾವು ದುಡಿತೇವೆ. ಸಣ್ಣ ಮಕ್ಕಳಿಗೂ ಕನಸಿದೆ, ಕಲಿಬೇಕು, ಒಳ್ಳೆ ಕೆಲಸಕ್ಕೆ ಸೇರ್ಬೇಕು, ದುಡ್ಡು ಸಂಪಾದನೆ ಮಾಡಿ. ನಮ್ಮ ಭವಿಷ್ಯಕ್ಕೆ ನೀರು ಸಂಪಾದನೆ ಮಾಡಬೇಕಂತ ಆ ಕಾನ್ಸೆಪ್ಟ್ ಎಲ್ಲಿ ಇದೆ? ಇಲ್ಲಿವರೆಗಿಲ್ಲ. ಪಾಠದಲ್ಲಿ ಇದೆ, ಹಣವನ್ನ ನೀರಿನಂತೆ ಖರ್ಚು ಮಾಡಬೇಡಿ ಅಂತ. ಪಾಠದಲ್ಲಿ ಬರ್ತದೆ, ನೆಲ ಜಲ ಉಳಿಸಿ ಮಾಡಿ. ಅದು ಪಾಠಕ್ಕೆ ಮತ್ತೆ ಬಾಯಾಟಿಗೆ ಪರೀಕ್ಷೆಗೆ ಮಾತ್ರ ಅಲ್ಲಿವರೆಗೆ ಬಂದು ಮಾತ್ರ ನಿಂತಿದೆ ಬಿಟ್ರೆ ಪ್ರಾಯೋಗಿಕವಾಗಿ ಇಲ್ಲ. ಇದೆ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ಪ ಕೆಲವೊಂದು ಜನರು ಮಾಡ್ತಾ ಇದ್ದಾರೆ. ಆ ರೀತಿನಲ್ಲಿ ಮಾಡಿದ್ರೆ ನಮ್ಗೆ ರಿಸಲ್ಟ್ ಬೇಗ ಸಿಗೋದಿಲ್ಲ. ನಿಮ್ ಪ್ರಶ್ನೆ ಇತ್ತು, ಬಾವಿನಲ್ಲಿ ಕೆರೆನಲ್ಲಿ ಅಪಾರವಾದ ನೀರಿತ್ತು, ಈಗ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನು ಹಣದ ವಿಚಾರಕ್ಕೆ ಹೇಳಿದೆ, ಹಣ ಸಂಪಾದನೆ ಮಾಡಬೇಕು ಅಂತ. ಆದರೆ ನೀರಿನ ಸಂಪಾದನೆ ಮಾಡಬೇಕು ಎಂಬ ಕಾನ್ಸೆಪ್ಟು ನಮ್ಮಲ್ಲಿ ಬಲವಾಗಿ ಇಲ್ಲ. ಅದರಿಂದ ನಮಗೆ ಕರಾವಳಿ ಪ್ರದೇಶದಲ್ಲೂ ಕೂಡ ಅಪಾರವಾದ ಜಲಕ್ಷಾಮ, ಬರಗಾಲ ಇದೆ. ಇಲ್ಲ ಅಂತ ಹೇಳ್ಬೋದು. ನಮ್ಗೆ ನೇತ್ರಾವತಿ ನದಿಯಿಂದ ನೀರು ಬರ್ತದೆ, ನಗರ ಪಾಲಿಕೆಯವರು ನಳ್ಳಿಯಿಂದ ನೀರು ಕೊಡ್ತಾರೆ. ಅದು ಯಾವಾಗ ನಮ್ಮ ಮಂಗಳೂರಿನಲ್ಲಿ ಕೊಳವೆ ಬಾವಿಗಳು ಕೊರಿಲಿಕ್ಕೆ ಆರಂಭವಾಗಿದೆ, ಜಲಕ್ಷಾಮ ನಮ್ಮ ಮನೆ ಅಂಗಳದಲ್ಲಿದೆ ಅಂತ ಅರ್ಥ. ಯಾವಾಗ ನಾವು ಮಳೆ ನೀರು ಕೊಯ್ಲು ಮಾಡಲಿಲ್ಲ ನಮ್ಮ ಮನೆಯಲ್ಲಿ, ನಾವು ಡೆಪಾಸಿಟ್ ಇಟ್ಟ ಹಣವನ್ನ ಖಾಲಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಡೆಪಾಸಿಟಿನ ಬಡ್ಡಿಯಲ್ಲಿ ದಿನ ಮಾಡೋದಲ್ಲ, ಡೆಪಾಸಿಟ್ ಅನ್ನೇ ಖಾಲಿ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾವು ನೀರಿನ ದುರ್ಬಳಕೆ ಅಂದ್ರೆ ಲೆಕ್ಕಕ್ಕಿಂತ ಜಾಸ್ತಿ ಯಾವಾಗ ಖರ್ಚು ಮಾಡ್ತಾ ಇದ್ದೀವಿ, ಆವಾಗ ಬರಗಾಲವನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ, ಕರಿತಾ ಇದ್ದೀವಿ ನಮ್ಮ ಊರಿಗೆ ಅಂತ ಅರ್ಥ. ಅದಕ್ಕೆ ನಮ್ಮ ಭಾಗದಲ್ಲಿ ಅಪಾರವಾದ ಮಳೆ ನೀರು ಬೀಳ್ತಾ ಇದ್ರೂ ಕೂಡ ನಮಗೆ ಜಲಕ್ಷಾಮ ಜನವರಿಯಿಂದ, ನವೆಂಬರಿಂದ ಟ್ಯಾಂಕರ್ ಓಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಜನವರಿಯಿಂದ ಬರಗಾಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಮಂಗಳೂರಲ್ಲಿ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ರೇಷನ್ ರೂಪದಲ್ಲಿ, 2 ದಿನಕ್ಕೊಮ್ಮೆ ನೀರು ಬಿಡ್ಲಿಕ್ಕೆ ಮಾಡಿದ್ದಾರೆ ಮೇ ತಿಂಗಳಲ್ಲಿ. ಈ ತರ ಎಲ್ಲ ಸಮಸ್ಯೆಗಳು ಕರಾವಳಿ ಪ್ರದೇಶದಲ್ಲೂ ಎದ್ದು ಕಾಣ್ತಾ ಇವೆ. ಸೊ ಈಗ ಎಚ್ಚೆತ್ತುಕೊಳ್ಳುವಂತಹ ಸಮಯ ಅಂತ ಹೇಳೋದಾದ್ರೆ, ನಮ್ಗೆ 3 ತಿಂಗಳು ಧಾರಾಳವಾಗಿ ಮಳೆ ಬರುತ್ತೆ ಈಗಲೂ ಕೂಡ ಕರಾವಳಿ ಭಾಗದಲ್ಲಿ. ರಾಜಸ್ಥಾನದಂತಹ ಮರುಭೂಮಿಯ ಪ್ರದೇಶದಲ್ಲೂ ಕೂಡ ಇವತ್ತು ಅಲ್ಲಿ ನೀರಿನ ವ್ಯವಸ್ಥೆಯನ್ನ ಜನ ಸರಿಯಾಗಿ ಮಾಡ್ಕೊಂಡಿದೆ, ಯಾಕಂದ್ರೆ ನೀರಿನ ಬೆಲೆ ಗೊತ್ತಿದೆ ಅವರಿಗೆ. ನಾವು ಒಬ್ಬ ಇಂಡಿವಿಜುವಲ್ ಆಗಿ ನಮ್ಮದೊಂದು ಮನೆ ಅಥವಾ ಅಪಾರ್ಟ್ಮೆಂಟ್, ಫ್ಲಾಟ್ ಹೀಗೆಲ್ಲ ಇರುತ್ತೆ. ನಾವೇನೇನ್ ಮಾಡ್ಬೋದು, ಯಾವ ರೀತಿ ಆ ನೀರಿನ ಮಟ್ಟವನ್ನ ಉಳಿಸ್ಕೊಂಡು ಹೋಗೋದಕ್ಕೆ, ಅಥವಾ ಬೇಸಿಗೆಯಲ್ಲೂ ಬರಗಾಲ ಬರ್ದೇ ಇರೋ ಹಾಗೆ ಏನೇನೆಲ್ಲ ಮಾಡ್ಬೋದು ಸರ್? ನೋಡಿ, ನೀವು ರಾಜಸ್ಥಾನದ ಒಂದು ವಿಚಾರವನ್ನ ತೆಗೆದ್ರಿ. ರಾಜಸ್ಥಾನಕ್ಕೆ ಎಷ್ಟು ಮಳೆ ಬೀಳುತ್ತೆ ಅಂದ್ರೆ, ನಮ್ಮ ಕರಾವಳಿ ಕರ್ನಾಟಕ ಬೇಡ, ಮಂಗಳೂರೇ ಅಂತ ಇಟ್ಕೊಳ್ಳಿ, ಜುಲೈ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ ತುಂಬಾ ಹೆವಿ ಮಳೆ ನಮ್ಮ ಮಂಗಳೂರಿಗೆ ಬೀಳ್ತದೆ ಜುಲೈ ತಿಂಗಳಲ್ಲಿ. ಆ ಜುಲೈ ತಿಂಗಳ ಒಂದು 4-5 ದಿನದ ಮಳೆ ರಾಜಸ್ಥಾನದಲ್ಲಿ ಇಡೀ ವರ್ಷದ ಮಳೆ, ಅಥವಾ ಇಡೀ ವರ್ಷದ ರಾಜಸ್ಥಾನದ ಮಳೆಯನ್ನ ತಗೊಂಡ್ರೆ ನಮ್ಮ ಮಂಗಳೂರಿಗೆ 4-5 ದಿನದ ಮಾತ್ರ ಮಳೆ. ಅಷ್ಟು ಕಡಿಮೆ ಮಳೆ ರಾಜಸ್ಥಾನದಲ್ಲಿ ಬರ್ತದೆ. ರಾಜಸ್ಥಾನದವರಿಗೆ ಕಡಿಮೆ ಮಳೆ ಬಂದಾಗ ಅವರಿಗೆ ನೀರಿನ ಪ್ರಾಮುಖ್ಯತೆ ಗೊತ್ತಿದೆ. ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡು ಇಡೀ ವರ್ಷದಲ್ಲಿ ಹೇಗೆ ಬಳಕೆ ಮಾಡಬೇಕೆಂಬ ವಿಧಾನ ರಾಜಸ್ಥಾನದವರಿಗೆ ಗೊತ್ತಿದೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಹೆಚ್ಚು ನೀರಿನ ಸಮಸ್ಯೆಯನ್ನ ಎದುರಿಸುವಂತ ರಾಜ್ಯ 2ನೇ ಸ್ಥಾನ. ಮೊದಲು ರಾಜಸ್ಥಾನ, ಸೆಕೆಂಡ್ ಕರ್ನಾಟಕ. ಅಷ್ಟು ಹೆಚ್ಚು ನೀರು ಬಳಕೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ನಾನು ಹೇಳಿದ್ದು ರಾಜಸ್ಥಾನದಲ್ಲಿ ನೀರಿನ ಸಂರಕ್ಷಣೆ ಬಗ್ಗೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಈಗ ನಾವು ಇಷ್ಟೊಂದು ಮಳೆ ಬರ್ತಾ ಇದ್ರೆ ನಾವು ಹೇಗೆ ನೀರಿನ ಸಂರಕ್ಷಣೆಯನ್ನ ಮಾಡ್ಬೋದು ಅಂತ ನೀವು ರಾಜಸ್ಥಾನದ ಉದಾಹರಣೆ ಕೊಡ್ತಾ ಇದ್ರಿ. ರಾಜಸ್ಥಾನದಲ್ಲಿ ಕಡಿಮೆ ಪ್ರಮಾಣದ ಮಳೆ ಬಂದರೂ ಕೂಡ ಅವ್ರು ನೀರನ್ನ ಶೇಖರಣೆ ಮಾಡ್ತಾರೆ, ಹೇಗೆ ಬಳಕೆ ಮಾಡಬೇಕು ಅಂತ ಗೊತ್ತಿದೆ. ಅಲ್ಪ ಸಮಯದಲ್ಲಿ ಬಿದ್ದಂತ ಮಳೆ ನೀರನ್ನ ಇಡೀ ವರ್ಷ ಬಳಕೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದನ್ನು ತುಂಬಾ ಸುಲಭವಾಗಿ ಮಾಡ್ಬೋದು. ಯಾಕಂದ್ರೆ ನಮಗೆ ಯಥೇಚ್ಛವಾದ ನೀರು ಬೀಳ್ತದೆ. ಸ್ಪೆಷಲಿ ಮಂಗಳೂರು, ಉಡುಪಿಗೆ, ಕಾಸರಗೋಡು, ಉತ್ತರ ಕನ್ನಡಕ್ಕೆ ವಿಶೇಷ ಮಳೆ ಬೀಳ್ತದೆ. ಕರ್ನಾಟಕ ಅಂತ ಹೇಳುವಾಗ ನಮಗೆ ಮಲೆನಾಡು ಬೆಟ್ಟ ಮತ್ತೆ ಬಯಲು ಪ್ರದೇಶ ಕೂಡ ಬರ್ತದೆ. ಅಲ್ಲಿ ನೀರು ಕಡಿಮೆ, ಅಲ್ಲಿ ಸಾಧಾರಣ 1,000 ಮಿಲಿಮೀಟರ್, ನಮಗೆ ಮಂಗಳೂರಿನವರಿಗೆ 4,000 ಮಿಲಿಮೀಟರ್ ಎವರೇಜ್. ಆದರೂ ಕೂಡ ಬಹಳ ಯಥೇಚ್ಛವಾದ ಮಳೆ ನಮ್ಮ ಕರ್ನಾಟಕಕ್ಕೆ ಬೀಳ್ತದೆ. ಕರ್ನಾಟಕದಲ್ಲಿ ನಾವು ಮಳೆ ನೀರನ್ನ ಹೆಂಗೆ ಸಂಗ್ರಹಿಸಬಹುದು?
ನೋಡಿ, ತುಂಬಾ 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 ದಾರಿಗಳಿದಾವೆ. ನಮ್ಮ ಮನೆಗಳಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಾದ್ರೆ, ಮಳೆ ನೀರನ್ನ ನಾವು ಮೊದಲು ನಮ್ಮ ಸಂಪ್ಗಳಲ್ಲಿ ಶೇಖರಣೆ ಮಾಡಿರ್ಬೋದು. ಅದನ್ನ ಅದರ ಮಳೆ ನೀರನ್ನ ಸಂಪ್ಗಳಲ್ಲಿ ಶೇಖರಣೆ ಮಾಡಿಟ್ರೆ ಅದರ ಮುಚ್ಚಳವನ್ನ ಭದ್ರವಾಗಿ ಏರ್ ಟೈಟ್ ಸೀಲ್ ಮಾಡಿದ್ರೆ ನಾವು ಮಳೆಗಾಲದ ನೀರನ್ನ ಬರುವ ವರ್ಷದ ಏಪ್ರಿಲ್ ಮೇಗೂ ಬಳಸ್ಬೋದು, ಅಂದ್ರೆ ಸಂಪಲ್ಲಿ ತುಂಬಿಸ್ಬೋದು. ಎರಡನೇದು, ಬಾವಿಗಳಿಗೆ ನೇರವಾಗಿ ಫಿಲ್ಟ್ರೇಷನ್ ಮಾಡಿ ಮಾಡಿನಿಂದ ಬಾವಿಗಳಿಗೆ ನೇರವಾಗಿ ಮಳೆ ನೀರು ಕೊಯ್ಲು ಮಾಡಬಹುದು. ಅದನ್ನ ಮಳೆ ನೀರು ಕೊಯ್ಲು ಕೂಡ ಅಂತಾರೆ, ಮಳೆ ಜಲ ಮರುಪೂರಣ ಕೂಡ ಅಂತಾರೆ. ಅದಕ್ಕೆ ಎರಡು ಡಿಫರೆನ್ಸ್ ಇದೆ, ನಂತರ ಹೇಳ್ತೇನೆ ನಾನು. ಮೂರನೇದು, ಮಳೆ ನೀರನ್ನ ನಾವು ಕೊರೆದಿರುವಂತ ಬೋರ್ವೆಲ್ಗಳಿಗೂ ಕೂಡ ವೈಜ್ಞಾನಿಕವಾದ ಫಿಲ್ಟ್ರೇಷನ್ ಮಾಡಿ ಇಟ್ಕೊಂಡು ಬೋರ್ವೆಲ್ಗಳಿಗೆ ಡೈರೆಕ್ಟ್ ಇಂಜೆಕ್ಟ್ ಮೆಥಡ್ ಅಲ್ಲೂ ಕೂಡ ರೀಚಾರ್ಜ್ ಮಾಡಬಹುದು. ನಾಲ್ಕನೇದು, ನಮ್ಮ ಹಿತ್ತಲಲ್ಲಿ ಇಂಗುಗುಂಡಿ ಅಥವಾ ಟ್ರೆಂಚ್ಗಳನ್ನು ಹೊಡ್ಕೊಂಡು ಅಥವಾ ದೊಡ್ಡ ಗಾತ್ರದ ಇಂಗುಗುಂಡಿ ಅಂದ್ರೆ ಕೆರೆಗಳನ್ನು ಕೂಡ ಮಾಡಿಕೊಂಡು ಹೀಗೆ 4 ವಿಧದಲ್ಲಿ ನಮ್ಮ ಏರಿಯಾದೊಳಗೆ ಮಳೆ ನೀರನ್ನ ಸಂಗ್ರಹಣೆ ಮಾಡುವಂತ ವಿಧಾನಗಳನ್ನು ನಾವು ಬಳಸ್ಕೊಳ್ಬಹುದು. ಇದು ಹೆಚ್ಚಿನ ಜನರು ಅಂದ್ರೆ ಕೃಷಿಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಕೃಷಿಗೆ ನೀರು ಪ್ರಾಮುಖ್ಯತೆ ಇದೆ, ಅವರು ಜನ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಸಿಟಿಗಳಲ್ಲಿ ಮಾಡ್ತಾ ಇಲ್ಲ. ಅವರು ಈ ವಿಧಾನಗಳನ್ನ ಏನು ತುಂಬಾ ಆಸಕ್ತಿ ಮಾಡಿಕೊಂಡು ಇದು ನಮ್ಗೆ ಆಗ್ಲೇಬೇಕು ಅಂತ ಇಟ್ಕೊಂಡು ಮಾಡಿದ್ರೆ ನಮ್ಗೆ ವೇಗವಾಗಿ ನೀರಿನ ಸಂಪನ್ಮೂಲವನ್ನ ಅಥವಾ ಅಂತರ್ಜಲವನ್ನ ಏರಿಸುವುದು, ಅದರ ಪರಿಹಾರವನ್ನ ಕಂಡುಕೊಳ್ಳಬಹುದು. ಈಗ ಇಂಡಿಪೆಂಡೆಂಟ್ ಮನೆ ಇರುವಂತ ವ್ಯಕ್ತಿ ಹೇಗೆ ಆ ಮಳೆ ನೀರನ್ನ ಸಂಗ್ರಹಿಸಬಹುದು, ಕಡಿಮೆ ಖರ್ಚಲ್ಲಿ ಅವನು ಮಾಡುವಂತ ವಿಧಾನದ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲಿ ಕಡಿಮೆ ಖರ್ಚಲ್ಲಿ ಮಾಡುವ ವಿಧಾನದ ಬಗ್ಗೆ ಅಂತ ಒಂದು ವಿಚಾರ ಬಂತು. ಮಳೆ ನೀರು ಕೊಯ್ಲು ಮಾಡ್ಲಿಕ್ಕೆ ತುಂಬಾ ಸುಲಭ. ನಾವು ಹಂಚಿನ ಮನೆಗಳು ಈಗ ತುಂಬಾ ಕಡಿಮೆ, ಎಲ್ಲರೂ ಟ್ಯಾರೆಸಿಗೆ ಬರ್ತಾ ಇದ್ದಾರೆ, ಅಥವಾ ತಗಡ್ ಶೀಟ್ ಹಾಕೊಂಡು ಗಟರ್ಗಳನ್ನ ಮಾಡ್ಕೊಂಡು ಈ ತರ ಕೂಡ ಮಾಡ್ತಾ ಇದ್ದಾರೆ. ನಾವು ಟ್ಯಾರೆಸ್ ಮೇಲೆ ಬಿದ್ದಂತ ಮಳೆ ನೀರನ್ನ ಪೈಪ್ಗಳ ಮೂಲಕ ಕೆಳಗೆ ಬೀಳುವಂತ ಜಾಗದಲ್ಲಿ ಪೈಪ್ಗಳನ್ನು ಜೋಡಣೆ ಮಾಡಿಕೊಂಡು ಒಂದೇ ಕಡೆಗಳಲ್ಲಿ ಕೆಳಗಡೆ ಬರುವಂತೆ ಮಾಡಿ, ಕೆಳಗಡೆ ಇಳಿಯುವ ಜಾಗದಲ್ಲಿ ಕಸ ಕಡ್ಡಿ ಎಲೆ ಇಂಥದ್ದೆಲ್ಲವೂ ಫಿಲ್ಟ್ರೇಷನ್ ಆಗಬೇಕು. ಅದು ನೇರ ಬಾವಿಗೆ ಬೋರ್ವೆಲ್ಗೆ ಹೋಗಬಾರದು. ಆ ಕಂಪನಿ ಫಿಲ್ಟರ್ಗಳು ಕೂಡ ಸಿಗ್ತವೆ, ಅಥವಾ ಮನೆಯಲ್ಲಿ ಕೂಡ ನಾವು ಮ್ಯಾನುವಲ್ ಫಿಲ್ಟರ್ ಅಂದ್ರೆ ನಾವಾಗಿಯೇ ಕೂಡ ಫಿಲ್ಟರ್ಗಳನ್ನ ಮಾಡಬಹುದು. ಆ ಫಿಲ್ಟರ್ ಮೂಲಕ ಮಳೆ ನೀರು ಹಾದು ಹೋದ್ರೆ ಕಸ ಬೇರೆ ನೀರು ಬೇರೆ ಆಗ್ತದೆ. ಕಸ ಇಲ್ಲೇ ಮೇಲ್ಗಡೆ ಶೇಖರಣೆ ಆಗ್ತದೆ, ನೀರು ಮಾತ್ರ ಆ ಪೈಪ್ಗಳನ್ನ ಕಂಟಿನ್ಯೂ ಮಾಡಿ ನಮ್ಮ ಬಾವಿಗಳಿಗೆ ಅಥವಾ ನಮ್ಮ ಬೋರ್ವೆಲ್ಗಳಿಗೆ ಹೀಗೆ ಕಳುಹಿಸಿದ್ರೆ ತುಂಬಾ ಸುಲಭ ಮತ್ತು ಕಡಿಮೆ ಖರ್ಚಲ್ಲಿ ಮಾಡಬಹುದು. ಆದ್ರೆ ಸ್ವಲ್ಪ ಕಡಿಮೆ ಜಾಸ್ತಿ ಬರೋ ಸಾಧ್ಯತೆ ಇದೆ. ಎಲ್ಲಿ ಅಂತ ಕೇಳಿದ್ರೆ, ನಮ್ಮ ಪೈಪ್ಸ್ಗೆ ಅದರ ಫಿಟ್ಟಿಂಗ್ಸ್ಗಳಿಗೆ ಆ ಮೆಟೀರಿಯಲ್ ಏನ್ ತರ್ತೇವೆ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಬೀಳ್ತದೆ. ಯಾಕಂದ್ರೆ ನಾವು ಅಂಗಡಿಯಿಂದ ತರಬೇಕು, ಅವ್ರದೇ ಆದಂತ ರೇಟ್ಗಳನ್ನ ಹಾಕಿಟ್ಟಿರ್ತಾರೆ. ಮತ್ತೆ ಕಡಿಮೆ ಖರ್ಚಲ್ಲಿ ಮಾಡ್ಬೇಕಂದ್ರೆ ನಮ್ಗೆ ಪರಿಚಯ ಇರುವಂತಹ ಪ್ಲಂಬರ್ಸ್, ಎಲೆಕ್ಟ್ರಿಷಿಯನ್ಸ್ ಯಾರಿರ್ತಾರೆ ಅವರಿಗೆ ಈ ಮಳೆ ನೀರು ಕೊಯ್ಲು ಮಾಡುವಂತಹ ಪೈಪ್ ಜೋಡಣೆ ಮಾಡುವಂತಹ ವಿಧಾನಗಳು ಗೊತ್ತಿರ್ತವೆ. ಅವರನ್ನ ಬಳಸ್ಕೊಂಡು ಅವರ ಸಹಾಯವನ್ನ ಕೇಳ್ಕೊಂಡು ಅಂಗಡಿಯಿಂದ ಬೇಕಾದಂತ ಪೈಪ್ಗಳನ್ನ ತೆಗೆದುಕೊಂಡು ಬಂದು ಈ ವಿಧಾನದ ಮೂಲಕ ಮಾಡಿದ್ರೆ ಸಾಧಾರಣ ಕಡಿಮೆ ಖರ್ಚಲ್ಲಿ ಮಾಡಬಹುದು. ಆದ್ರೆ ಇಲ್ಲಿ ಕಡಿಮೆ ಖರ್ಚು ಅಂತ ಹೇಳಿದ್ರೆ ನಮಗೊಂದು ಜನರಿಗೆ ಒಂದು ಮೈಂಡ್ ಸೆಟ್ ಆಗಿದೆ, ಒಂದು ಮನೆ ಕಟ್ಟಬೇಕಾದ್ರೆ ಸಾಧಾರಣ ಒಂದು 30-40 ಲಕ್ಷ ರೂಪಾಯಿವರೆಗೆ ಬೇಕು. ಈ ಮಳೆ ನೀರು ಕೊಯ್ಲು ಉಚಿತವಾಗಿ ಆಗ್ತದೆ ಅಂತ ಒಂದು ಮೈಂಡ್ ಸೆಟ್ ಇದೆ. ಅದು ಹಾಗೆ ಅಲ್ಲ. ಸಾಧಾರಣ ಒಂದು 20,000-30,000 ರೂಪಾಯಿ ಅಲ್ಲಿಗೂ ಖರ್ಚಾಗತ್ತೆ. ಆದ್ರೆ ಆ ಖರ್ಚು ಒಮ್ಮೆ ಮಾತ್ರ ಮಾಡುವಂಥದ್ದು, ಇಡೀ ಜೀವಮಾನ ಪರ್ಯಂತ ನೀರಿಗಾಗಿ ಅವರು ಬೇರೆಯವರನ್ನ ಅವಲಂಬಿಸಬೇಕಾಗಿಲ್ಲ. ಇಲ್ಲ, ಪಕ್ಕಾ ಇಲ್ಲ. ಅದು 30,000 ಒನ್ ಟೈಮ್ ಇನ್ವೆಸ್ಟ್ ಮಾಡುವಾಗ ದೊಡ್ಡದಂತ ಕಾಣ್ತದೆ. ಬಟ್ ಅವರು ದಿನಕ್ಕೆ 100 ರೂಪಾಯಿ ಉಳಿಸ್ತಾ ಬರ್ಲಿ, 1 ವರ್ಷದಲ್ಲಿ ಅದು 30,000 ಆಗಿರ್ತದೆ. ಸೊ ಟೆನ್ಷನ್ ಇಲ್ಲ. ಸೊ ಎಲ್ರು ಮಾಡಿ ಅಂತ ಒಂದು ಬೇಡಿಕೆ. ಖಂಡಿತ. ಇತ್ತೀಚೆಗೆ ಮಳೆ ನೀರು ಕೊಯ್ಲನ್ನ ಬಹಳಷ್ಟು ಜನ ಅಳವಡಿಕೆ ಮಾಡ್ಕೋತಾ ಇದ್ದಾರೆ. ಆದ್ರೂ ಸಹ ಪ್ರಚಾರ ಕಮ್ಮಿ ಆ ವಿಷಯಕ್ಕೆ ಅಂತ ನೀವ್ ಹೇಳಿದ ಹಾಗೆ. ಬೇಸಿಗೆ ಕಾಲದಲ್ಲಿ ನೆನಪಾಗುತ್ತೆ ಮಾಡ್ಬೇಕು ಅಂತ, ಮಳೆ ಬಂದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಇನ್ಯಾಕೆ ಅಂತ, ಹೇಗಿದ್ರು ಮಳೆ ಬಂತಲ್ಲ
ಅಂತ. ಇದು 1-2 ವರ್ಷದ ಮಾತಲ್ಲ, ಇಡೀ ಜೀವಮಾನ ಪರ್ಯಂತ ಅವರು ಮುಂದಿನ ಪೀಳಿಗೆಗೆ ಸಹ ಅವರು ಮಾಡಬಹುದಾದಂತಹ ಒಂದು ಏನು ಸಂಪತ್ತು ಅಂತ ಹೇಳ್ಬೋದು. ಬ್ಯಾಂಕ್ ಅಲ್ಲಿ ಹಣ ಇಟ್ಟ ಹಾಗೆ ಭೂಮಿಯಲ್ಲಿ ನೀರನ್ನ ಡೆಪಾಸಿಟ್ ಮಾಡೋದು. ಹೌದು ಹೌದು ಹೌದು. ಈ ಈ ವಿಚಾರದಲ್ಲಿ ನಿಮ್ಗೆ ಹೇಳ್ಬೇಕಂತ ಅಂದ್ರೆ ನೋಡಿ, ಅಲ್ಲಿ ಮಳೆ ನೀರು ಕೊಯ್ಲು ಮತ್ತೆ ಜಲ ಮರುಪೂರಣ ಅಂತ 2 ಶಬ್ದಗಳನ್ನ ನಾನು ಬಳಸ್ತೇನೆ. ಇದರ ಡಿಫ್ರೆನ್ಸ್ ಏನಂತ ಕೇಳಿದ್ರೆ, ಮಳೆ ನೀರು ಕೊಯ್ಲು ಅಂದ್ರೆ ಟ್ಯಾರೆಸ್ ಮೇಲೆ ಅಥವಾ ನಮ್ಮ ಮನೆಯ ಮಾಡಿನ ಮೇಲೆ ಬಿದ್ದಂತ ಮಳೆ ನೀರನ್ನ ಕೊಳವೆಗಳ ಮೂಲಕ ಅಂದ್ರೆ ಪೈಪ್ಗಳ ಮೂಲಕ ತಂದು ನಮ್ಮ ಮನೆಯ ಸಂಪುಗಳಿಗೆ ತುಂಬಿಸುವುದಾದ್ರೆ, ತುಂಬಿಸಿದ ನೀರನ್ನ ನಾವು ಬಳಸುವುದಾದ್ರೆ ಅದು ಮಳೆ ನೀರು ಕೊಯ್ಲು ಅಂತ ಕರಿತೀವಿ. ಜಲ ಮರುಪೂರಣ ಅಂದ್ರೆ, ಜಲ ಅಂದ್ರೆ ನೀರು, ಮರು ಅಂದ್ರೆ ಪುನಃ, ಪೂರಣ ಅಂದ್ರೆ ತುಂಬಿಸುವಂಥದ್ದು. ಅದನ್ನ ಮರುಪೂರಣ ಅಂತ ಹೇಳ್ತೇವೆ. ಜಲ ಮರುಪೂರಣ ಎಲ್ಲಿಗೆ ಮಾಡುವಂಥದ್ದು? ನಮ್ಮ ಭೂಮಿಗೆ, ಭೂಮಿಯ ಭೂಗರ್ಭದೊಳಗೆ, ಈ ನಮ್ಮ ಮಣ್ಣು ಪ್ರದೇಶ ಏನಿದೆ ಭೂಮಿ ಒಳಗಡೆ, ಅಲ್ಲಿ ಶೇಖರಣೆ ಮಾಡುವಂಥದ್ದು. ಅದನ್ನ ನಾವು ಜಲ ಮರುಪೂರಣ ಅಂತ ಕರಿತೇವೆ. ಆವಾಗ ಹೇಳಿದ ಹಾಗೆ ಜಲ ಮರುಪೂರಣ ವಿಧಾನಗಳು ಎಲ್ಲೆಲ್ಲ ಅಂತ ಯಾವುದೆಲ್ಲ ಅಂತ ಕೇಳಿದ್ರೆ, ಒಂದು ಮಳೆ ನೀರನ್ನ ಬಾವಿಗೆ ಕೊಡುವಂಥದ್ದು, ಒಂದು ಮಳೆ ನೀರನ್ನ ಬೋರ್ವೆಲ್ಗೆ ಕೊಡುವಂಥದ್ದು. ಇದು 2 ಮೆಥಡ್, ಡೈರೆಕ್ಟ್ ಇಂಜೆಕ್ಟ್ ಮೆಥಡ್ ಅಂದ್ರೆ ನೇರವಾಗಿ ನರಕ್ಕೆ ಕೊಡುವಂಥದ್ದು, ಕನೆಕ್ಷನ್ ಕೊಡುವಂತಹ ವಿಧಾನಗಳು. ಮತ್ತೆ 3ನೇದು ಕೆರೆಗಳಲ್ಲಿ, ಇಂಗುಗೊಂಡಗಳಲ್ಲಿ ತುಂಬಿಸುವಂಥದ್ದು. ಹೀಗೆ ತುಂಬಿಸಿದ್ರೆ ನಿಧಾನವಾಗಿ ನಿಧಾನವಾಗಿ ಭೂಮಿಯ ಆಳಕ್ಕೆ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿಯ ಆಳಕ್ಕೆ ಇಳಿತದೆ, ಭೂಗರ್ಭದಲ್ಲಿ ಶೇಖರಣೆ ಆಗ್ತದೆ. ಇದು ಮಾಡಿಲ್ಲ ಅಂದ್ರೆ, ನಾವು ಬಾವಿಗೆ, ಬೋರ್ವೆಲ್ಗೆ, ಕೆರೆಗೆ ತುಂಬಿಸ್ಲಿಲ್ಲ ಅಂದ್ರೆ ಮಳೆ ನೀರು ಏನ್ ಮಾಡ್ತದೆ? ನಮ್ಮ ಏರಿಯಾದ ಮೇಲೆ, ನಮ್ಮ ಊರಿನ ಮೇಲೆ ಮಳೆ ಸುರಿತದೆ, ರಸ್ತೆ ಮೇಲೆ ಅಲ್ಲಿ ಇಲ್ಲಿ ಬೀಳ್ತದೆ, ಚರಂಡಿಗಳ ಮೂಲಕ ಹಾದು ಹೋಗ್ತದೆ, ನನ್ನನ್ನು ಯಾರು ಹಿಡಿದಿಲ್ಲ ಅಂತ ಅದು ಎನಿಸ್ಕೊಳ್ತದೆ, ಮುಂದಕ್ಕೆ ಸಾಗ್ತದೆ, ಹಳ್ಳಕ್ಕೆ ಕೊಳ್ಳಕ್ಕೆ ಹೋಗಿ, ನದಿಗೆ ಹೋಗಿ, ನಂತರ ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋದ ಮೇಲೆ ದೇವರು ತನ್ನ ಆಧೀನದಲ್ಲಿ ಇಟ್ಕೊಳ್ತಾರೆ. ಅಂದ್ರೆ ಅದನ್ನ ಸಿಹಿ ನೀರಾಗಿ ಸಮುದ್ರದಲ್ಲಿ ಇಟ್ಕೊಳ್ಳೋದಿಲ್ಲ, ತನ್ನ ಆಧೀನ ಅಂದ್ರೆ ಅದು ಉಪ್ಪು ನೀರಾಗಿ ಸಮುದ್ರದಲ್ಲಿ ಇರ್ತದೆ. ನಾಳೆ ನಮ್ಗೆ ಒಂದು ವೇಳೆ ಮಂಗಳೂರಿನವರಿಗೆ ನಮ್ಮ ನೇತ್ರಾವತಿ ನದಿ ನೀರು ಖಾಲಿ ಆಯ್ತು ಅಂತ ಹೇಳ್ಕೊಂಡು ನೀರಿಲ್ಲ ಅಂತ ಹೇಳಿದ್ರೆ ಸಮುದ್ರದಿಂದ ನೀರು ತರ್ಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ತಂದ್ರು ಕೂಡ ಅದಕ್ಕೆ 3-4 ಪಟ್ಟು ಹೆಚ್ಚು ದುಡ್ಡು ಹೆಚ್ಚು ಕೊಡ್ಬೇಕಾಗ್ತದೆ. ಯಾಕೆ? ಆ ಉಪ್ಪು ನೀರಿನಿಂದ ಉಪ್ಪು ಬೇರೆ ಮಾಡಿ ನಾವು ಸಿಹಿ ನೀರಿನಾಗಿ ಮಾರ್ಪಾಡು ಮಾಡ್ಲಿಕ್ಕೆ ಖರ್ಚು ಬರ್ತದೆ. ಅದಕ್ಕೆ ತಿರುಗಿಸಿ ತಿನ್ನುವ ಬದಲಿಗೆ ನೇರ ತಿನ್ನುವಂತ ಬುದ್ಧಿ ಏನಂದ್ರೆ, ಮಳೆ ನೀರು ಕೊಡುವಂಥದ್ದು ನಾವು ಶೇಖರಣೆ ಮಾಡಿ ಇಟ್ಕೊಂಡು ನೇರವಾಗಿ ಇದ್ದದ್ದು ಇದ್ದ ಹಾಗೆ, ದೇವರು ಕೊಟ್ಟದ್ದು ಕೊಟ್ಟ ಹಾಗೆ ನಾವು ಬಳಕೆ ಮಾಡೋದು, ಅದು ಮನುಷ್ಯನ ಬುದ್ಧಿವಂತಿಕೆ. ಸರ್, ಈಗ ಇತ್ತೀಚೆಗೆ ನಾವು ಈ ಜಲ ಸಂರಕ್ಷಣೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡೋದ್ರಲ್ಲಿ ಒಂದು ಬೋರ್ವೆಲ್ ರೀಚಾರ್ಜ್ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಸೊ ಕೆಲವೊಂದು ಬೋರ್ವೆಲ್ಗಳು ಬತ್ತಿ ಹೋಗಿರ್ಬೋದು ಅಥವಾ ಬೋರ್ವೆಲ್ಗಳು ಬಳಕೆಯಲ್ಲಿ ಇರ್ಬೋದು. ಜನ ಅಂದ್ರೆ ನಾವೆಲ್ಲರೂ ಏನ್ ಅನ್ಕೊಂಡಿದ್ದು ಅಂತ ಹೇಳಿದ್ರೆ, ಬೋರ್ವೆಲ್ ಅಲ್ಲಿ ನೀರು ಬರ್ತಾನೆ ಇರುತ್ತೆ, ಮುಂದೊಂದು ದಿನ ಬೋರ್ವೆಲ್ ಅಲ್ಲಿ ನೀರು ಬಾರದೆ ಹೋಗ್ಬೋದು ಅನ್ನುವಂತಹ ಒಂದು ಅವೇರ್ನೆಸ್ಸೇ ಇಲ್ಲ ಅಲ್ಲ ಸರ್? ಆಕ್ಚುಲಿ ಇದೊಂಥರ ತೆಗ್ದಂಗೂ ಬರ್ತಾ ಇರುತ್ತೆ ಅಕ್ಷಯ ಅಂತ. ನೀವು ನನಗೆ ಪ್ರಶ್ನೆ ಕೇಳ್ತಾ ನನ್ನ ಆಲೋಚನೆ ಮೇಲೆ ಹೋಯ್ತು. ಇದಕ್ಕೆ ಉತ್ತರ ಕೊಡ್ತೇನೆ ನೋಡಿ. ನಾವು ರಾಮಾಯಣ ಮಹಾಭಾರತ ಟಿವಿನಲ್ಲಿ ನೋಡ್ತಾ ಇದ್ವಿ. ಆವಾಗ ಕೂಡ ಆ ಸನ್ನಿವೇಶಗಳು ಬಾವಿ ಕಡೆ ಬಂದು ನೀರು ಸೇದುವಂಥದ್ದು ಅಂತ ಇತ್ತು. ಇದು ಯಾಕೆ ಹೇಳಿದಂತಂದ್ರೆ, ನಮ್ಮಲ್ಲಿ ಬಾವಿಗಳಿಗೆ ಇತಿಹಾಸ ಇರುವಂಥದ್ದು ಸುಮಾರು 4,500 ವರ್ಷಗಳು. 4,500 ವರ್ಷಗಳ ಹಿಂದಿನಿಂದಲೂ ಬಾವಿಗಳು ಇತ್ತು, ಈಗಲೂ ಇದೆ. ಅಂದ್ರೆ ವರ್ಷ ಬಾವಿ ನೀರು ಖಾಲಿ ಆಗ್ತದೆ, ವರ್ಷ ಮಳೆ ಬಂದಾಗ ಬಾವಿ ನೀರು ತುಂಬುತ್ತದೆ. ಆದ್ರೆ ಬೋರ್ವೆಲ್ಗಳು ಬಂದು ಸುಮಾರು 70-75 ವರ್ಷ ಆಯ್ತು ಅಷ್ಟೇ. ನೀವು ಲೆಕ್ಕ ಹಾಕಿ, 4,500 ವರ್ಷಗಳು ಎಷ್ಟಾಯ್ತು, 75 ವರ್ಷ ಎಷ್ಟಾಯ್ತು. ಈ ಡಿಫ್ರೆನ್ಸ್ ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಾವಿ ನೀರು ಇವತ್ತಿಗೂ ಖಾಲಿ ಆಗ್ಲಿಲ್ಲ, ಮಳೆ ಬರ್ತದೆ, ತುಂಬುತ್ತದೆ. ಬೋರ್ವೆಲ್ ನೀರು ಮೊನ್ನೆ 75 ವರ್ಷಕ್ಕೆ ಶುರು ಮಾಡಿದ್ದು ನಾವು. 75 ವರ್ಷ ಇವತ್ತಿಗೆ ಆಯ್ತು ಅಂತ ಅಂದ್ರೆ, ಇವತ್ತು ಬೋರ್ವೆಲ್ಗಳಲ್ಲಿ ನೀರು ಖಾಲಿ ಅಂತ ಮಾಡಿಕೊಂಡು, ಬೋರ್ವೆಲ್ಗಳು ಪೊಟ್ಟು ಅಂತ ಹೇಳ್ಕೊಂಡು ಬಿಟ್ಟದ್ದು ಅಥವಾ ಮುಚ್ಚಿದ್ದು ತುಂಬಾ ಇದೆ. ಆದ್ರೆ ಇಲ್ಲಿ ಕಾನ್ಸೆಪ್ಟ್ ಏನು ನಮ್ಗೆ ತುಂಬಾ ಅಗತ್ಯ ಅಂದ್ರೆ, ಬಾವಿ ನೀರು ಶಿಲಾಪದರಕ್ಕಿಂತ ಮೇಲಿನ ನೀರು, ಬೋರ್ವೆಲ್ ನೀರು ಶಿಲಾಪದರಕ್ಕಿಂತ ಅಡಿಭಾಗದ ನೀರು. ಬೋರ್ವೆಲ್ ನೀರನ್ನ ನಾವು ತೆಗಿಬಾರ್ದಿತ್ತು.
ಯಾಕಂತ ಕೇಳಿದ್ರೆ ನೋಡಿ, ಈ ಭೂಮಿ ತಿರುಗ್ತದೆ, ಅದಕ್ಕೊಂದು ಗುರುತ್ವಾಕರ್ಷಣ ಶಕ್ತಿ ಇದೆ. ಆ ಒಂದು ದೇವರು ರಚನೆ ಮಾಡಿ ಕೊಟ್ಟಂತ ಭೂಮಿಯ ಏನು ತಿರುಗುವಿಕೆ ಅಥವಾ ಅದರ ಪ್ರಕ್ರಿಯೆಗೆ ಸಂಬಂಧಪಟ್ಟು ಶಿಲಾಪದರದ ಒಳಗಡೆ ಇಟ್ಟಂತ ನೀರು ಯಾರೋ ಅದು ದೇವ್ರಿಟ್ಟಿತ್ತು, ಅದು ನಮ್ಗೆ ಅಲ್ಲ. ಯಾಕಂತ ಕೇಳಿದ್ರೆ ಒಂದ್ ಸಣ್ಣ ಹಿಂಟ್ ಕೊಡ್ತೇನೆ. ಭೂಮಿಯ ಒಳಗಡೆ ಲಾವಾರಸ ಇದೆ. ಆವಾಗ ಕೆಲವೊಂದು ದೇಶದ ಕೆಲವೊಂದು ಭಾಗಗಳಲ್ಲಿ ಉಕ್ಕಿ ಹೊರಗಡೆ ಬರ್ತದೆ. ಅಂದ್ರೆ ಭೂಮಿ ಬಿಸಿ ಇದೆ ಅಂತ ಅರ್ಥ. ಹೆಚ್ಚು ಬಿಸಿ ಆಗಬಾರ್ದು, ಅದರ ಉಷ್ಣತೆ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಶಿಲಾಪದರದ ಒಳಗಡೆ ತಂಪು ನೀರನ್ನ ಇಟ್ಟಿದ್ದಾರೆ. ಅಂದ್ರೆ ಆ ಹೀಟ್ ಬ್ಯಾಲೆನ್ಸ್ ಮಾಡಬೇಕು ಅಂತ. ನಮ್ಗೆ ಮನುಷ್ಯರಿಗೆ ಬಳಕೆಗೆ ಶಿಲಾಪದರಕ್ಕಿಂತ ಹೊರಗಡೆ ಅಂದ್ರೆ ಬಾವಿ ನೀರು, ನೆಲದ ಮೇಲೆ ನದಿ ನೀರು, ಕೆರೆ ನೀರು, ಅದು ನಮ್ಮ ಬಳಕೆಗೆ ಇಟ್ಟಿರುವುದು. ನಾವು ಅದನ್ನ ಬಳಕೆ ಮಾಡಿಕೊಂಡು ಆರಾಮ್ಸೆ ಇರ್ಬೋದಾಗಿತ್ತು. ಬಟ್ ನಾವು ಆಸೆ ಜಾಸ್ತಿ ಆಯ್ತು, ತೂತ್ ಮಾಡಿಕೊಂಡು ಶಿಲಾಪದರವನ್ನ ತೂತ್ ಮಾಡ್ಕೊಂಡು ಒಳಗಿನ ನೀರನ್ನ ತೆಗ್ದ್ವಿ. ಓಕೆ, ಈಗ ತೆಗ್ದಾಗಿದೆ. ಬಟ್ ನಾವು ಯಾವಾಗ ತುಂಬಿಸೋದು? ನಿಮ್ಮ ಪ್ರಶ್ನೆ ಇತ್ತು, ಬೋರ್ವೆಲ್ ನೀರು ಖಾಲಿ ಆಗಿದೆ, ನಾವು ಬೋರ್ವೆಲ್ಗೆ ನೀರನ್ನ ತುಂಬಿಸ್ಲೇ ಇಲ್ಲ. ಇದೊಂದು ಕಾನ್ಸೆಪ್ಟ್ ಹೇಗಂತ ಕೇಳಿದ್ರೆ, ಕೆಲವರಿಗೆ ಆ ಅಡುಗೆ ಮಾಡಬೇಕು, ಈ ಅಡುಗೆ ಮಾಡಬೇಕು, ಆ ಅಡುಗೆದು ರುಚಿ ಬೇರೆ, ಈ ಅಡುಗೆ ರುಚಿ ಬೇರೆ, ಅದು ಟೇಸ್ಟ್ ಇರ್ತದೆ, ಇದು ಟೇಸ್ಟ್. ಆದ್ರೆ ಆ ಅಡುಗೆ ಯಾವ ರೀತಿ ತಯಾರಿಸೋದು ಅಂತ ಗೊತ್ತಿಲ್ಲ ಕೆಲವರಿಗೆ. ಅದ್ರ ಹಾಗೇನೆ ಇಲ್ಲಿ ಕೂಡ ಬೋರ್ವೆಲ್ಗೆ ಜಲ ಮರುಪೂರ್ಣ ಮಾಡಬೇಕು ಅಂತ ಇದೆ, ಗೊತ್ತಿದೆ. ಆದ್ರೆ ಯಾವ ವಿಧಾನದ ಮೂಲಕ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ. ಅದನ್ನ ಕೇಳುವಂತ ಆಸಕ್ತಿ ಕೂಡ ಕೆಲವರು ಮಾಡಿಲ್ಲ. ಅದರಿಂದ ನಮ್ಗೆ ಈ ತೊಂದರೆ. ಸುಲಭ ವಿಧಾನಗಳಲ್ಲಿ ಮಳೆ ನೀರನ್ನ ಬೋರ್ವೆಲ್ಗೆ ತುಂಬಿಸಿದ್ರೆ, ನಮ್ಮ ಮನೆಗಳಲ್ಲಿ ನಾವೇನು ಸ್ನಾನ ಮಾಡುವಾಗ ದೊಡ್ಡ ಗುರ್ಕೆ, ದೊಡ್ಡ ಕೊಡಪನ ಸ್ನಾನದ ಕೋಣೆಯಲ್ಲಿ ಇರ್ತದೆ ನೋಡಿ, ಅದಕ್ಕೆ ನೀರು ತುಂಬಿಸ್ದಂಗೆ ಅದು. ಮಳೆ ನೀರನ್ನ ಈ ಬೋರ್ವೆಲ್ಗಳ ಮೂಲಕ ನಾವು ಯಾವಾಗ ಇಳಿಸ್ತೇವೆ, ನಮ್ಮ ಭೂಮಿಯ ಭೂಗರ್ಭದ ಒಳಗಡೆ ಇರುವಂತಹ ಗುಡಾಣದೊಳಗೆ ನೀರು ತುಂಬಿಸ್ದಂಗೆ, ಸಮುದ್ರಕ್ಕೆ ಬಿಟ್ಟಂಗೆ ಅಲ್ಲ. ಯಾವಾಗ ನಾವು ಗುಡಾಣದೊಳಗೆ ನೀರು ತುಂಬಿಸ್ತೇವೆ, ನಾವು ಮತ್ತೆ ಪುನಃ ತೆಗಿಬಹುದು. ಮಳೆ ಬರುವಾಗ ತುಂಬಿಸ್ಬೇಕು, ಮತ್ತೆ ಪುನಃ ತೆಗಿಬೇಕು. ಹೇಗೂ ತೂತ್ ಮಾಡಿದ್ದೇವೆ ನಾವು ಶಿಲಾಪದರಕ್ಕೆ. ಈ ಪ್ರಕ್ರಿಯೆ ನಾವು ಆರಂಭ ಮಾಡಬೇಕಾಗ್ತದೆ. ಸುಲಭ ವಿಧಾನ ಇದೆ. ಇದನ್ನು ಜನರು ವೇಗವಾಗಿ ಕೇಳುವಂತಹ ಆಸಕ್ತಿ ವೇಗವಾಗಿ ತಗೊಳ್ಬೇಕಾಗ್ತದೆ. ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ, ಅಥವಾ ಜಲತಜ್ಞರನ್ನ ಸಂಪರ್ಕ ಮಾಡಿದ್ರೆ, ಅಥವಾ ಮಳೆ ನೀರು ಕೊಯ್ಲು ತಜ್ಞರನ್ನ ಸಂಪರ್ಕ ಮಾಡಿದ್ರೆ, ಅಥವಾ ಅಂತರ್ಜಲ ಇಲಾಖೆಯನ್ನು ಸಂಪರ್ಕ ಮಾಡಿದ್ರೆ, ಅಥವಾ ಗ್ರಾಮ ಪಂಚಾಯತ್ಗೆ ಏರಿಯಾಗಳಿಗೆ ಸಂಬಂಧಪಟ್ಟವರು ಜಿಲ್ಲಾ ಪಂಚಾಯತನ್ನ ಸಂಪರ್ಕ ಮಾಡಿದ್ರೆ, ಅಥವಾ ಮುನ್ಸಿಪಾಲಿಟಿ ಅಥವಾ ಮಹಾನಗರ ಪಾಲಿಕೆ ಇಂಥದ್ದೆಲ್ಲ ವ್ಯಾಪ್ತಿನಲ್ಲಿ ವಾಸ ಮಾಡುವವರು ನೀರು ನೈರ್ಮಲ್ಯ ಇಲಾಖೆಗೆ ಅಥವಾ ಈ ವ್ಯವಸ್ಥೆಗೆ ಇಲಾಖೆಗೆ ಸಂಪರ್ಕ ಮಾಡಿದ್ರೆ, ಅವರು ನಮಗೆ ಸುಲಭವಾಗಿ ಮಳೆ ನೀರು ಕೊಯ್ಲು ಹೇಗೆ ಮಾಡುವಂಥದ್ದು ಅಥವಾ ಬೋರ್ವೆಲ್ ಜಲ ಮರುಪೂರಣ ಸುಲಭವಾಗಿ ವೈಜ್ಞಾನಿಕ ರೀತಿಯಲ್ಲಿ ವೇಗವಾಗಿ ಭೂಮಿಗೆ ಇಳಿಯುವಂತೆ ಮತ್ತೆ ಅತಿ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಗೆ ನೀರು ಇಳಿಯುವಂತೆ ಹೇಳಿಕೊಡುವವರಿದ್ದಾರೆ. ನೀವು ಸಂಪರ್ಕ ಮಾಡಿ ಅಥವಾ ನನಗೆ ಸಂಪರ್ಕ ಮಾಡಿದರೆ ನಿಮಗೆ ಸುಲಭ ವಿಧಾನವನ್ನ ನಾನು ಹೇಳಿಕೊಡ್ತೇನೆ. ಈ ಬೋರ್ವೆಲ್ಗೆ ಜಲ ಮರುಪೂರಣ ಮಾಡುವಂಥದ್ದನ್ನ ಎಲ್ಲರೂ ಕೂಡ ಇದೇ ವರ್ಷ ಮಾಡಿದ್ರು ಅಂತಂದ್ರೆ ಸುಮಾರು 60% ಜನ ಈ ವರ್ಷ ಮಾಡಿದ್ರು ಅಂದ್ರೆ ಬರುವ ವರ್ಷವೇ ನಮ್ಗೆ ಬೋರ್ವೆಲ್ ಅಲ್ಲಿ ಪ್ರತಿಯೊಬ್ಬರ ಬೋರ್ವೆಲ್ ಅಲ್ಲೂ ನೀರು ಸಿಗ್ತದೆ. ಸರ್, ಈಗ ಬೋರ್ವೆಲ್ ಅನ್ನ ಲಾಸ್ಟ್ ಆಪ್ಷನ್ ಮಾಡ್ಕೊಳ್ಳಿ ಅಂತ ಹೇಳೋದನ್ನ ಕೇಳಿರ್ತೇವೆ ನಾವು ಜಲತಜ್ಞರು. ಹೌದು. ಆದ್ರೆ ಬಹುಶಃ ಇದು ಇನ್ನೂ ಇದ್ರ ಬಗ್ಗೆ ಅವೇರ್ನೆಸ್ ಬಂದಿಲ್ಲ ಅಂತ. ಯಾಕೆ ಬೋರ್ವೆಲ್ ಅನ್ನ ನಾವು ಲಾಸ್ಟ್ ಆಪ್ಷನ್ ಮಾಡ್ಕೋಬೇಕು? ಹೆಚ್ಚು ಹೆಚ್ಚು ಬೋರ್ವೆಲ್ಗಳು ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ ಸರ್? ನೋಡಿ, ಇದಕ್ಕೆ ಸ್ವಲ್ಪ ಉತ್ತರ ಕೊಡಬೇಕಾಗ್ತದೆ. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಊರ್ ಬದಿಯಲ್ಲೇ ಹಳ್ಳಗಳಲ್ಲಿ ನೀರು ಬರ್ತಾ ಇತ್ತು, ಶುದ್ಧ ನೀರು ಬರ್ತಾ ಇತ್ತು. ಆ ಶುದ್ಧ ನೀರಿಗೆ ಯಾರು ಕೂಡ ತ್ಯಾಜ್ಯವನ್ನ ಸೇರಿಸ್ತಿರ್ಲಿಲ್ಲ, ಗಲೀಜ್ ನೀರನ್ನ ಬಿಡ್ತಾ ಇರಲಿಲ್ಲ. ಆ ನೀರನ್ನ ಹೋಗಿ ಬಗ್ಗಿ ನೇರವಾಗಿ ಬಾಯಿ ಕೊಟ್ಟು ಕುಡಿಯುವಷ್ಟು ಧೈರ್ಯ ನಮ್ಗೆ ಇತ್ತು. ಈಗ ತ್ಯಾಜ್ಯಗಳು ಸೇರ್ತಾ ಇವೆ, ಅಷ್ಟು ಧೈರ್ಯ ಇಲ್ಲ, ನೇರವಾಗಿ ಕುಡಿಯುವಷ್ಟು ಧೈರ್ಯ ಇಲ್ಲ, ಕುಡಿಲಿಕ್ಕೂ ಆಗುದಿಲ್ಲ. ಅದು ಒಂದನೇದು. ಎರಡನೇದು, ನಗರ ಪ್ರದೇಶಗಳಲ್ಲಿ ಇವತ್ತು ತೆರೆದ ಬಾವಿಗಳಿಗೆ ಬ್ಯಾಕ್ಟೀರಿಯಾ ಮಿಕ್ಸ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲೇ ಟಾಯ್ಲೆಟ್ ಗುಂಡಿ, ಅಲ್ಲೇ ಬಾವಿ. ಇನ್ನು ಡ್ರೈನೇಜ್ ವ್ಯವಸ್ಥೆ ಇದೆ, ಡ್ರೈನೇಜ್ ಪೈಪ್ಗಳು ಅಲ್ಲಲ್ಲಿ ಹೊಡೆದೋಗಿದ್ದಾವೆ. ನಗರ ಪಾಲಿಕೆಗಳಿಂದ ಮಹಾನಗರ ಪಾಲಿಕೆಗಳಿಂದ ನಲ್ಲಿ ನೀರು ನಮ್ಮ ಮನೆಗೆ ಸಂಪರ್ಕ ಇದೆ,
ಆದ್ರೆ ಅದರ ಪೈಪ್ಗಳು ಕೂಡ ಹೊಡೆದೋಗಿದಾವೆ, ತ್ಯಾಜ್ಯ ನೀರು ಆ ಪೈಪ್ಗಳಿಗೆ ಸೇರ್ತವೆ, ಆ ಮನೆಗಳಿಗೆ ರೀಚ್ ಆಗ್ತದೆ. ಇದರಿಂದ ಅಲ್ಲಿ ಕೂಡ ನಮ್ಗೆ ಹೆಚ್ಚು ಧೈರ್ಯ ಸಾಕಾಗ್ತಾ ಇಲ್ಲ ನೀರು ಶುದ್ಧ ಇದೆ ಅಂತ ಹೇಳ್ಕೊಂಡು. ಅದರಿಂದ ಬ್ಯಾಕ್ಟೀರಿಯಾ ನೀರು ಬಾವಿಗಳಿಗೂ ಇವತ್ತು ಸೇರ್ತಾ ಇದೆ. ಅದರಿಂದ ಇನ್ನು ಮುಂದೆ ನೆಕ್ಸ್ಟ್ ಬೋರ್ವೆಲ್ ಬರ್ತದೆ. ಬೋರ್ವೆಲ್ ಕೊನೆ ಆಪ್ಷನ್ ಇಡಿ ಅಂತ ಹೇಳಿದ್ದಾರೆ ಅಥವಾ ಹೇಳ್ತಾ ಇದ್ದಾರೆ ಜಲತಜ್ಞರು. ಇದು ಯಾಕೆ ಅಂತ ಕೇಳಿದ್ರೆ, ನಮಗೆ ಸುಲಭವಾಗಿ ನೈಸರ್ಗಿಕವಾಗಿ ನಮ್ಮ ಮಣ್ಣು ತುಂಬಾ ಕ್ಲಿಯರ್ ಆಗಿ ಫಿಲ್ಟರ್ ಮಾಡಿಕೊಡುವಂಥದ್ದು ನಮ್ಮ ಮಣ್ಣಿನ ಪದರ. ನಾನು ನಿಮ್ಗೆ ಫೋಟೋ ಕೊಡ್ತೇನೆ, ಭಾರಿ ಚಂದದ ಒಂದು ಫೋಟೋ ಇದೆ. ನಮ್ಮ ಮಣ್ಣು ನೀರು ಹೇಗಿದೆ, ಬಾವಿ ಒಳಗಡೆ ಫಿಲ್ಟರ್ ಆದಂತ ನೀರು ಹೇಗಿದೆ ಅಂತ ಒಂದು ಫೋಟೋ ಕೊಡ್ತೇನೆ. ಅಂದ್ರೆ ಒಂದು ಎಲೆಕ್ಟ್ರಾನಿಕ್ ಶಾಪ್ ಇಂದ ನಾವೊಂದು ಅಡಿಗೆ ಮನೆಯಲ್ಲಿ ಇರುವಂತಹ ಒಂದು ಫಿಲ್ಟರ್ ತಂದೆವು ಅಂತ ತಿಳ್ಕೊಳ್ಳಿ. ಆ ಫಿಲ್ಟರ್ಗೆ ಅವ್ರಿಗೆ ಕೊಡುವಂತ ಗ್ಯಾರಂಟಿ 3 ತಿಂಗಳು ಮಾತ್ರ. ಅದರ ನಂತರ ಆ ಫಿಲ್ಟರ್ ನಾವು ಚೇಂಜ್ ಮಾಡ್ಬೇಕು. ಬಟ್ ಈ ದೇವರು ಕೊಟ್ಟಂತ ಈ ಭೂಮಿ ತಾಯಿಯ ಮಣ್ಣಿನ ಪದರ ಏನಿದೆ, ಅದರಲ್ಲಿ ಈ ಗಲೀಜ್ ನೀರು ಏನಾದ್ರೂ ಫಿಲ್ಟರ್ ಆಯ್ತು ಅಂತಂದ್ರೆ ಅದು ಬಾವಿಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಶುದ್ಧ ನೀರಾಗಿ ಮಾರ್ಪಾಡಾಗ್ತದೆ. ಆದ್ರೆ ಅಷ್ಟು ನಾವು ನಂಬಬಹುದು ಈ ಭೂಮಿಯ ಮಣ್ಣನ್ನ, ಅಷ್ಟು ಚೆನ್ನಾಗಿ ಫಿಲ್ಟರ್ ಮಾಡ್ತದೆ ಅಂತ ಹೇಳ್ಕೊಂಡು. ಹಾಗಾಗಿ ಕೆರೆ ನೀರನ್ನು ನಾವು ನಂಬಬಹುದು. ಕೆರೆ ನೀರಿಗೆ ನಾವು ತ್ಯಾಜ್ಯ ಬಿಡದಿದ್ರೆ, ಬಾವಿ ನೀರನ್ನು ಕೂಡ ನಾವು ನಂಬಬಹುದು. ಬಾವಿ ನೀರಿಗೆ ತ್ಯಾಜ್ಯ ಸೇರದಂತೆ ವ್ಯವಸ್ಥೆ ಮಾಡಿದರೆ, ಇದು ಎರಡೂ ಕೂಡ ಬಹಳ ಸುಂದರವಾಗಿ ಫಿಲ್ಟರ್ ಹಾಕೊಂಡು ನಾವು ಬಳಕೆ ಮಾಡುವಂಥದ್ದು ಅಥವಾ ಬಳಕೆಗೆ ಸಿಗುವಂಥದ್ದು. ಮೂರನೇದು ಬೋರ್ವೆಲ್ ನೀರನ್ನ 3ನೇ ಆಪ್ಷನ್ ಇಡಿ ಅಂತ. ಯಾಕಂತ ಕೇಳಿದ್ರೆ, ಬೋರ್ವೆಲ್ ಅಲ್ಲಿ ಈಗ ತುಂಬಾ ಲವಣಾಂಶಗಳು ಇದೆ, ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ಸುಮಾರು 25-26 ಬಗೆಯ ಲವಣಾಂಶಗಳು ಅದು ಇರೋದ್ರಿಂದ ಅದನ್ನ ಈಗ ಬೋರ್ವೆಲ್ ಅಲ್ಲಿ ನೀರು ಅತ್ಯಂತ ತಳಭಾಗಕ್ಕೆ ಮುಟ್ಟಿರೋದ್ರಿಂದ ಆ ನೀರಿನಲ್ಲಿ ಹೆಚ್ಚು ಲವಣಾಂಶಗಳು, ಹೆಚ್ಚು ಖನಿಜಾಂಶಗಳು ನಮ್ಮ ದೇಹಕ್ಕೆ ನಾವು ಸೇರಿಸುವಾಗ ನಮ್ಮ ದೇಹಕ್ಕೆ ಸೇರೋದ್ರಿಂದ ನಮಗೆ ಅತಿ ಹೆಚ್ಚು ಕಾಯಿಲೆಗಳು ಬರಲಿಕ್ಕೆ ಆರಂಭವಾಗ್ತವೆ. ಅದನ್ನ ಕೊನೆ ಹಂತಕ್ಕೆ ಇಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಅದರಲ್ಲಿ ಕೂಡ 2 ವಿಚಾರಕ್ಕೆ, ಒಂದು ತಳಭಾಗದ ನೀರು, ಶಿಲಾಪದರದ ಒಳಗೆ ಇರುವಂತ ನೀರು ಭೂಮಿಯ ಉಷ್ಣತೆಯನ್ನ ಕಂಟ್ರೋಲ್ ಅಲ್ಲಿ ಇಡ್ಲಿಕ್ಕೆ ಬಳಕೆ ಆಗುವಂತ ನೀರು. 2ನೇದು ಆ ಖನಿಜಾಂಶಗಳಿಂದ ಇರುವಂತ ನೀರು. ಅದು ನಮಗಲ್ಲ, ನಮಗೆ ಈ ಭೂಮಿಯ ಮಣ್ಣಿನ ಪದರ ಏನಿದೆ ಎಷ್ಟು ಚೆನ್ನಾಗಿ ಫಿಲ್ಟರ್ ಮಾಡಿ ಕೊಡ್ತದೆ, ಆ ನೀರೇ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಕೆರೆ ನೀರು, ಬಾವಿ ನೀರು, ನದಿ ನೀರು ಅದನ್ನ ಮೊದಲು ಬಳಕೆ ಮಾಡುವುದು ಒಳ್ಳೆಯದು. ಬೋರ್ವೆಲ್ ನೀರನ್ನ ಕೊನೆಗೆ ಇಡೋದು ಒಳ್ಳೆಯದು. ಎಸ್ ಸರ್, ಈಗ ಮೊದಲನೇ ಆಪ್ಷನ್ ಅಂದ್ರೆ ಬಾವಿ ಅಂತ ಹೇಳಿದ್ರಿ. ಬಾವಿ ಇರುವವರಿಗೆ ಈಗ ಬಾವಿ ನೀರು ಶುದ್ಧವಾಗಿ ಇರಬೇಕು ಅಂತಂದ್ರೆ ಹೇಗೆ ನೋಡ್ಕೋಬಹುದು ಅವರು? ಇತ್ತೀಚೆಗಂತೂ ನಮ್ಮ ಮಂಗಳೂರಲ್ಲೇ ಕೇಳ್ತಾ ಇದೀವಿ, ಬಾವಿ ನೀರು ಕಲುಷಿತಗೊಳ್ತಾ ಇದೆ, ಅದಕ್ಕೆ ಡ್ರೈನೇಜ್ ನೀರು ಸೇರ್ತಾ ಇದೆ, ಜೊತೆಗೆ ಅದು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ. ಆದ್ರೆ ಕೆಲವೊಂದು ನಮ್ಮ ಕೈಯಲ್ಲಿ ಇರೋದಿಲ್ಲ ಸರ್. ಆದ್ರೆ ಕೆಲವೊಂದನ್ನು ನಾವು ಬದಲಾಯಿಸಬಹುದು. ನಮ್ಮ ಮನೆಯ ಬಾವಿಯ ನೀರು ಸ್ವಚ್ಛವಾಗಿರುವಂತೆ ಹೇಗೆ ನೋಡ್ಕೋಬಹುದು? ಈವಾಗಲೇ ನಮ್ಮ ಡ್ರೈನೇಜ್ ಸಿಸ್ಟಮ್ ಲೈನ್ ಮಾಡಿದ್ದಾರೆ. ಅದು ಒಳ್ಳೆ ಉದ್ದೇಶಕ್ಕೆ ಮಾಡಿರುವಂಥದ್ದು. ತುಂಬಾ ಕಡೆಗಳಲ್ಲಿ ಆ ಡ್ರೈನೇಜ್ ಪೈಪ್ ಹೊಡೆದು ಆ ಗಲೀಜು ನೀರು, ಡ್ರೈನೇಜ್ ಪೈಪ್ ಅಂದ್ರೆ ನಮಗೆ ಗೊತ್ತಾಯಿತು ಟಾಯ್ಲೆಟ್ ವೇಸ್ಟ್ ನೀರದು, ಅಲ್ಲಲ್ಲಿ ಟಾಯ್ಲೆಟ್ ನೀರು ವೇಸ್ಟ್ ಇದು ಪೈಪ್ಗಳು ಹೊಡೆದು ನಮ್ಮ ಮಣ್ಣಿಗೆ ಸೇರೋದ್ರಿಂದ ಅದು ಇಂಗಿಕೊಂಡು ನಮ್ಮ ಬಾವಿಗಳಿಗೆ ಸಾಗುವಂತಹ ಶುದ್ಧ ನೀರಿನ ಸೆಲೆಗೆ ನೇರವಾಗಿ ಟಚ್ ಆಗ್ತದೆ. ಅದರಿಂದ ನಮ್ಮ ಬಾವಿ ನೀರು ಹಾಳಾಗ್ಲಿಕ್ಕೆ ಆರಂಭವಾಗಿದೆ. ಇನ್ನೊಂದು ಬೋರ್ವೆಲ್ಗಳಿಗೂ ಕೂಡ ಆ ತ್ಯಾಜ್ಯ ನೀರು ಹೋಗ್ತಾ ಇದೆ. ನಾವೀಗ ಬಾವಿ ಕಡೆಗೆ ಉತ್ತರ ಕೊಡೋದಂತ ಆದ್ರೆ, ನಮ್ಮ ಮನೆಗಳಲ್ಲಿ ಎಲ್ಲಿ ಡ್ರೈನೇಜ್ ನೀರು ಸಾಗಾಟ ಸಂಪರ್ಕ ಇಲ್ಲ ಆ ಭಾಗದಲ್ಲಿ ಮೊದಲನೇದಾಗಿ 2 ವಿಧಾನಗಳನ್ನ ನಾವು ಜಾಗೃತಿ ಮಾಡಬೇಕಾಗ್ತದೆ. ಒಂದು ಗ್ರೇ ವಾಟರ್, ಒಂದು ಬ್ಲ್ಯಾಕ್ ವಾಟರ್. ಗ್ರೇ ವಾಟರ್ ಅಂತ ಏನು ಅಂತ ಕೇಳಿದ್ರೆ, ಯಾವಾಗ ನಾವು ಸೋಪು ಬಳಕೆ ಮಾಡಿದ ನೀರಿರ್ತದೆ, ಸ್ನಾನ ಮಾಡಿದ್ದಿರ್ಬೋದು, ಬಟ್ಟೆ ತೊಳೆದಿರ್ಬೋದು, ಪಾತ್ರೆ ತೊಳೆದಿರ್ಬೋದು, ಈ 3 ತರದ ನೀರು ಸೋಪ್ ಹಾಕಿರುವಂಥದ್ದು, ಅದನ್ನ ಗ್ರೇ ವಾಟರ್ ಅಂತೀವಿ. ಅದನ್ನ ನಮ್ಮ ಮನೆಯ ಆವರಣದಲ್ಲಿಯೇ 3 ಅಡಿ ಮಾತ್ರ ಗುಂಡಿ ಮಾಡಿ ಸಿಮೆಂಟ್ ರಿಂಗ್ಗಳನ್ನು ಹಾಕೊಂಡು
ಸಿಮೆಂಟ್ ರಿಂಗಿನ ಹೊರಭಾಗದಲ್ಲಿ 40 mm ಅಥವಾ 20 mm ಜಲ್ಲಿಗಳನ್ನು ಹಾಕೊಂಡು ಆ ನೀರನ್ನ ಆ ಇಂಗು ಗುಂಡಿಗೆ ಬಿಟ್ರೆ ಆ ನೀರು ಚೆನ್ನಾಗಿ ಮಣ್ಣು ಎಳ್ಕೊಳ್ತದೆ. ಬಾವಿ ಸುಮಾರು 30-40 ಫೀಟ್ ಆಳಾಗಿದೆ. ಈ ಗ್ರೇ ವಾಟರ್ ನೀರು 3 ಫೀಟು ನಾವು ಮಾತ್ರ ಗುಂಡಿ ಮಾಡಿದ್ದೇವೆ ನೋಡಿ, ಅಲ್ಲಿ ಇಳಿದಂತ ನೀರು 30 ಫೀಟಿಗೆ ರೀಚ್ ಆಗ್ಬೇಕಾದ್ರೆ ಈ ಮಣ್ಣಿನ ಪದರ ಚೆನ್ನಾಗಿ ಫಿಲ್ಟರ್ ಮಾಡಿ 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 ಬಾವಿಗೆ ಮುಟ್ಟುವಾಗ ಶುದ್ಧ ನೀರಾಗಿ ಮಾರ್ಪಾಡಾಗಿಯೇ ಇಳಿತದೆ. ಎರಡನೇದು ಬ್ಲ್ಯಾಕ್ ವಾಟರ್ ಅಂತ ಇದೆ. ಈ ಬ್ಲ್ಯಾಕ್ ವಾಟರ್ ಅಂದ್ರೆ ಅದು ನಮ್ಮ ಟಾಯ್ಲೆಟ್ ನೀರು. ಅದರಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ. ಸೋಪ್ ವಾಟ್ರು ರಾಸಾಯನಿಕ ಜಾಸ್ತಿ, ಬ್ಯಾಕ್ಟೀರಿಯಾ ನೀರಂದ್ರೆ ಬ್ಲ್ಯಾಕ್ ವಾಟರ್ ಅಂದ್ರೆ ಬ್ಯಾಕ್ಟೀರಿಯಾ ಜಾಸ್ತಿ. ಈ ಬ್ಯಾಕ್ಟೀರಿಯಾ ನೀರು ಬಾವಿಗೆ ಟಚ್ ಆಗಬಾರ್ದು, ನಮ್ಗೆ ನೇರವಾಗಿ ಬಾವಿಗೆ ಟಚ್ ಆಗಿ ಬಿಡ್ತದೆ. ಸಿಟಿ ಏರಿಯಾಗಳಲ್ಲಿ ಸುಮಾರು ಒಂದು 60% ಬಾವಿಗಳಲ್ಲಿ ಬ್ಯಾಕ್ಟೀರಿಯಾ ನೀರೇ ಮಿಕ್ಸ್ ಇದೆ. ಅದು ಯಾಕಂತ ಕೇಳಿದ್ರೆ ನಮ್ಮ ಮನೆಗಳಲ್ಲಿ ಈಗ ಟಾಯ್ಲೆಟ್ ಗುಂಡಿಗಳನ್ನ ಒಂದೇ ಗುಂಡಿ ಮತ್ತೆ ಆಳವಾದ 8 ಫೀಟ್ 10 ಫೀಟ್ ಕೆಲವು ಹಾಸ್ಟೆಲ್ಗಳಿದ್ದ ಜಾಗದಲ್ಲಿ ಬಾವಿಯನ್ನೇ ಟಾಯ್ಲೆಟ್ ಗುಂಡಿಗಳನ್ನಾಗಿ ಮಾಡಿದ್ದಾರೆ. ಹಾಗೆ ಮಾಡಬಾರ್ದು. ಟಾಯ್ಲೆಟ್ ಗುಂಡಿಗಳನ್ನ ಕಡಿಮೆ ಆಳ ಮಾಡಬೇಕು. ಮ್ಯಾಕ್ಸಿಮಮ್ ಅಂದ್ರೆ 5 ಫೀಟ್ ಆಳ ಮಾತ್ರ ಮಾಡಬೇಕು. ಮತ್ತೆ 2 ಗುಂಡಿ 3 ಗುಂಡಿ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತ ಕೇಳಿದ್ರೆ ನಾವು 5 ಫೀಟಿಗಿಂತ ಕೆಳಗಡೆ ಆಳ ಮಾಡಿದ್ರೆ ಸುಮಾರು 8, 9, 10 ಫೀಟ್ ಆಳದಿಂದ ಮಣ್ಣಿನ ಒಳಗೆ ಬಾವಿಗೆ ಹೋಗುವ ಶುದ್ಧ ನೀರಿನ ಸೆಲೆ ಅಂದ್ರೆ ದಾರಿಗಳು ಹೋಗ್ತವೆ. ಅದರಲ್ಲಿ ನೀರಿನ ಉಜ ಪಾಸ್ ಆಗ್ತದೆ, ಶುದ್ಧ ನೀರಿನ ಸೆಲೆ. ನಾವೇನ್ ಮಾಡ್ತೀವಿ, 5 ಫೀಟ್ ದಾಟಿ 8 ಫೀಟ್ 10 ಫೀಟ್ ಗುಂಡಿ ಮಾಡಿದ್ರೆ ಟಾಯ್ಲೆಟ್ ವೇಸ್ಟ್ ಬಿಡ್ಲಿಕ್ಕೆ, ಆ ಟಾಯ್ಲೆಟ್ ವೇಸ್ಟ್ ಗಲೀಜ್ ನೀರು ಆ ಶುದ್ಧ ನೀರಿನ ಸೆಲೆ ಬಾವಿಗೆ ಹೋಗುವ ದಾರಿ ಇದೆಯಲ್ಲ ಅದಕ್ಕೆ ನೇರ ಟಚ್ ಆಗಿ ಬಿಡ್ತದೆ. ಆವಾಗ ನಮ್ಮ ಬ್ಯಾಕ್ಟೀರಿಯಾ ನೀರು ನೇರ ಬಾವಿಗೆ ಹೋಯ್ತು. ಈಗ ಕ್ವಶನ್ ಇಲ್ಲಿ ಏನಂತ ಕೇಳಿದ್ರೆ, ಬಾವಿ ನೀರನ್ನ ಶುದ್ಧವಾಗಿ ಉಳಿಸ್ಲಿಕ್ಕೆ ಏನು ದಾರಿ? ಒಂದು ಗ್ರೇ ವಾಟ್ರು ಬಿಡ್ಲಿಕ್ಕೆ ಇಂಗು ಗುಂಡಿ ಮಾಡಿ, ಹೆಚ್ಚು ಆಳ ಮಾಡಬೇಡಿ, 3 ಫೀಟ್ ಆಳ ಮಾಡಿ. ಎರಡನೇದು ಟಾಯ್ಲೆಟ್ ನೀರು, ಬ್ಯಾಕ್ಟೀರಿಯಾ ನೀರು, ಅದನ್ನು ಕೂಡ ಇದು ಗುಂಡಿಗಳಿಗೆ ಬಿಡ್ತೇವೆ ಅಂತಂದ್ರೆ ಅದನ್ನ ಹೆಚ್ಚು ಆಳ ಮಾಡಬೇಡಿ, 5 ಫೀಟ್ ಆಳ ಮಾಡಿ, ಅದಕ್ಕಿಂತ ಆಳ ಮಾಡಬೇಡಿ. ಈಗ ಒಂದು ಗುಂಡಿಯಲ್ಲಿ ಬೇಗ ತುಂಬುತ್ತದೆ ಅಂತ ಒಂದು ಅನಿಸಿಕೆ ಬರ್ಬೋದು. ಆವಾಗ 2 ಗುಂಡಿ 3ನೇ ಗುಂಡಿ ಮಾಡಿ ಜಾಯಿನ್ ಆಗಿ, ಹೌದು, ಸ್ವಲ್ಪ ದೂರದಲ್ಲಿ 3 ಫೀಟ್ ದೂರದಲ್ಲಿ 1 ಗುಂಡಿ 2 ಗುಂಡಿ 3 ಗುಂಡಿ ಮಾಡಿ ಇಡಬೇಕು. ಈಗ 1ನೇ ಗುಂಡಿಗೆ ಬಿಡಬೇಕು ನಮ್ಮ ಟಾಯ್ಲೆಟ್ ವೇಸ್ಟ್. ಅದು ತುಂಬಿತು ಅಂತಂದ್ರೆ ಅದರ ಕನೆಕ್ಷನ್ ನಿಲ್ಲಿಸ್ಬೇಕು, 2ನೇ ಗುಂಡಿಗೆ ಕನೆಕ್ಷನ್ ಕೊಡಬೇಕು. ಆವಾಗ 1ನೇ ಗುಂಡಿದು ಡ್ರೈ ಆಗಿ ಬರ್ತಾ ಇರ್ತದೆ, 2ನೇ ಗುಂಡಿ ತುಂಬ್ತಾ ಬರ್ತಾ ಇರ್ತದೆ. ಇದು 2ನೇ ಗುಂಡಿ ತುಂಬಿತು ಅಂತ ಅಂದ್ರೆ ನಾವು 3ನೇ ಗುಂಡಿಗೆ ಕನೆಕ್ಷನ್ ಕೊಡಬೇಕು. 2ನೇ ಗುಂಡಿ 1ನೇ ಗುಂಡಿ ಕನೆಕ್ಷನ್ ತಪ್ಪಿಸಿರ್ತೇವೆ. ಆವಾಗ 1ನೇ ಗುಂಡಿಯಲ್ಲಿ ತುಂಬಿದಂತ ವೇಸ್ಟ್ ಮೆಟೀರಿಯಲ್, ಟಾಯ್ಲೆಟ್ ವೇಸ್ಟ್ ಮೆಟೀರಿಯಲ್ ಅದು 20%ಗೆ ಕಂಟೆಂಟ್ ಇಳಿತದೆ. ಇದರಲ್ಲಿ 2ನೇ ಗುಂಡಿಯಲ್ಲಿ ಒಂದು 30%, 70%ಗೆ ಇಳಿದಿರ್ತದೆ. 3rd ಗುಂಡಿ ತುಂಬ್ತಾ ಬರ್ತಾ ಇರ್ತದೆ. ಆವಾಗ 1ನೇ ಗುಂಡಿಯಲ್ಲಿ ತುಂಬಿದಂತ ಕಂಟೆಂಟ್ ಏನಿದೆ, ಆ ಮೆಟೀರಿಯಲ್ ಏನಿದೆ, ಅದನ್ನ ತೆಗೆದು ನಾವು ತೋಟಗಳಿಗೆ ಅಥವಾ ಹೊರಗಡೆ ಗೊಬ್ಬರಕ್ಕೆ ಅಥವಾ ಹೀಗೆ ಬಳಕೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂದ್ರೆ ಅದನ್ನ ಹಾಗೆ ಬಿಟ್ರೆ 3ನೇ ಗುಂಡಿ ಯಾವಾಗ ತುಂಬುತ್ತದೆ ಮತ್ತೆ ಪುನಃ 1ನೇ ಗುಂಡಿಗೆ ಬಿಟ್ರೆ ಆ 80% ವಾಲ್ಯೂಮ್ ಅಲ್ಲಿ ಖಾಲಿ ಆಗಿರ್ತದೆ. ಅದಕ್ಕೆ ತುಂಬ್ತಾ ಬಂದ್ರೆ ಇದು ಸಾಧಾರಣ 2 ಗುಂಡಿ ಅಥವಾ 3 ಗುಂಡಿ ನಮ್ಗೆ 100 ವರ್ಷಗಳಿಗೆ ಸಾಕು. ಹೀಗೆ ಮಾಡಿದ್ರೆ 5 ಫೀಟ್ ಅಂದ್ರೆ ಗುಂಡಿ 5 ಫೀಟ್ ಗುಂಡಿ ಮಾಡಿದ್ರೆ ಎತ್ತರ ಭಾಗದಲ್ಲೇ ಆ ವೇಸ್ಟ್ ಮೆಟೀರಿಯಲ್ ಇರೋದ್ರಿಂದ ಅದರ ಕೆಳಗಿನ ಮಣ್ಣಿನ ಪದರ ಚೆನ್ನಾಗಿ ಫಿಲ್ಟರ್ ಮಾಡ್ತಾರೆ. 5 ಜನ ಇರುವಂತ ಫ್ಯಾಮಿಲಿಯಲ್ಲಿ ಒಂದು ಗುಂಡಿ ತುಂಬೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಸರ್ ಅಂದಾಜು? ಸಾಧಾರಣ 12-15 ವರ್ಷ ಬೇಕಾಗುತ್ತೆ. ಅಂದ್ರೆ 15 ವರ್ಷ ಆದ ಮೇಲೆ ಅವರು ಇನ್ನೊಂದು ಗುಂಡಿಯನ್ನ ಮಾಡಬಹುದು. ಇನ್ನೊಂದು ಗುಂಡಿಯನ್ನ ಮಾಡಬಹುದು ಅಥವಾ ಮೊದಲೇ ಮಾಡಿ ಇಟ್ಕೊಂಡು ಕೂಡ ಇಟ್ಟಿರ್ಬೋದು. ಅಂದ್ರೆ ಪ್ರತಿ ದಿನ ಅಥವಾ ಅಂದ್ರೆ ಮ್ಯಾನ್ಯುವಲಿ ಚೆಕ್ ಮಾಡೋದಾದ್ರೆ ಒಂದಿಷ್ಟು ವರ್ಷಗಳ ನಂತರ ಅವರಿಗೆ ಅದು ಗಮನಕ್ಕೆ. ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಫೀಟ್ ಇದು ಗುಂಡಿ, 3 ಫೀಟ್ ಡಯಾಮೀಟರ್ ಇರಬೇಕು. 3 ಫೀಟ್ ಡಯಾಮೀಟರ್, ಕೆಲವರು ಡಯಾಮೀಟರ್ ಸ್ವಲ್ಪ ಸಮಸ್ಯೆ ಬರ್ತದೆ. 3 ಫೀಟ್ ಡಯಾಮೀಟರ್, 5 ಫೀಟ್ ಆಳ. ಸರ್, ನೀವು ಮೂಲತಃ ಉಡುಪಿ ಜಿಲ್ಲೆಯವರು? ನಾನು ಮೂಲತಃ ಮಂಗಳೂರಿನವರು. ಮಿಲಾಗ್ರಿಸ್, ಹಂಪನಕಟ್ಟೆ ಮಿಲಾಗ್ರಿಸ್ ಅಲ್ಲಿ ನನಗೆ ನಾಮಕರಣ ಮಾಡಿರುವಂಥದ್ದು. ನಾವು 5 ವರ್ಷ ಇಲ್ಲೇ ಇದ್ವಿ.
ನಮ್ಮ ತಂದೆ ಕೆಲಸದ ನಿಮಿತ್ತ ನಮ್ಮ ಧರ್ಮಗುರುಗಳ ಜೊತೆಯಲ್ಲಿ ಸೋಷಿಯಲ್ ವರ್ಕ್ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಗುರುಗಳ ಜೊತೆಯಲ್ಲಿ ಉಡುಪಿ ಕಲ್ಯಾಣಪುರಕ್ಕೆ ಹೋದ್ರು. ಅಲ್ಲಿ ನಾವು ತಂದೆ ಅಲ್ಲಿ ಧರ್ಮಗುರುಗಳ ಜೊತೆ ಕೆಲಸ ಮಾಡ್ತಾ ಇದ್ರು. ಹಾಗೆ ನಮ್ಮ ಮನೆಯಲ್ಲಿ ಮಕ್ಕಳ ಸಂಖ್ಯೆ ಕೂಡ ಮೂರನೇ ಅಂಕಿಅಂಶಕ್ಕೆ ಬಂತು. ಆವಾಗ ತಂದೆ ಅಲ್ಲೇ ನೆಲೆಸ್ಲಿಕ್ಕೆ ಶುರು ಮಾಡಿದ್ರು. ನನ್ನ ಶಿಕ್ಷಣ ಕೂಡ ಅಲ್ಲಿಂದ ಕೂಡ ಮುಂದುವರಿಯಿತು. ಆಮೇಲೆ ನಾನು ಇತ್ತೀಚೆಗೆ ಒಂದು 5 ವರ್ಷದ ನಂತರ ಈಗ ಮಂಗಳೂರಲ್ಲೇ ನೆಲೆಸ್ತಾ ಇದ್ದೇನೆ. ಮಂಗಳೂರಿಗೆ ನನ್ನ ತಾಯ್ನಾಡಿಗೆ ವಾಪಸ್ ಬಂದಿದ್ದೇನೆ. ಎಸ್, ಬಹುಶಃ ಈಗ ಮಂಗಳೂರಿಗೆ ನಿಮ್ಮ ಸೇವೆ ಸಿಗುತ್ತೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ನಾವು ಉಡುಪಿಯ ಎಲ್ಲ ಭಾಗಗಳಲ್ಲೂ ಕೂಡ ನೀವು ಜಲಸಾಕ್ಷರತೆಯನ್ನ ಹೇಳ್ಕೊಡೋದು ಅಥವಾ ಎಷ್ಟೋ ಜನರಿಗೆ ದಾರಿ ತೋರಿಸೋ ಕೆಲಸ ಮಾಡ್ತಿದ್ರೆ. ಇನ್ನು ಮುಂದೆ ಮಂಗಳೂರು ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಕಾಣ್ಬೋದು ಈ ವಿಷಯದಲ್ಲಿ ಅಂತ.